ನಮಗ್ ಹೇಳಿರೋದು ಚೆಸ್ ಆಟಕ್ಕೆ ರೆಡಿ ಆಗಿ ಬರ್ರಿ ಅಂತ, ಬಟ್ ಅವ್ರು ಆಡ್ಸಿರೋದು ಲೂಡೋ ಅನ್ನುವಂತ ಆಟ. ಮತ್ತೆ ಈ ಪತ್ರಿಕೆ ಯಾರು ಈಗಾಗಲೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಚೆನ್ನಾಗಿ ಓದ್ಕೊಂಡಿದ್ರು ಅವ್ರಿಗೂ ಕೂಡ ಪೆಟ್ಟು ಕೊಟ್ಟಿದೆ. 1850ರ ದಶಕದಲ್ಲಿ ಫಸ್ಟ್ ಟೈಮ್ ಸಿವಿಲ್ ಸರ್ವಿಸ್ಗಳು ಆರಂಭ ಆಗುತ್ತೆ. ಅವ್ರು ಏನ್ ಮಾಡ್ತಾರಂತ ಅಂದ್ರೆ ಬ್ರಿಟಿಷರು ಆ ಟೈಮಲ್ಲಿ ಡಿಫಿಕಲ್ಟ್ ಭಾಷೆಗಳನ್ನ ಡಿಫಿಕಲ್ಟ್ ಲ್ಯಾಂಗ್ವೇಜ್ಗಳನ್ನೆಲ್ಲ ಇಟ್ಟು ಅದನ್ನ ಪಾಸ್ ಆದ್ರೆ ಮಾತ್ರ ನೀವು ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಭಾರತೀಯರ ಹಿಂದುಳಿಯೆಲ್ಲ ಅಲ್ಲೂ ಕೂಡ ಪಾಸ್ ಆಗ್ತಾರೆ. ಇನ್ನೂ ಮತ್ತಷ್ಟು ಡಿಫಿಕಲ್ಟ್ ಅನ್ನ ತರ್ತಾ ಹೋಗ್ತಾರೆ. ನಮ್ಮ ಮೈಂಡ್ ಸೆಟ್ ಅನ್ನ ಚೆಕ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋ ಆಫೀಸರ್ಗಳು ಎಂತವ್ರು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಇದ್ದಾಗಲೂ ಕೂಡ ಆಘಾತಕ್ಕೊಳಗಾಗದೆ ಒತ್ತಡಕ್ಕೊಳಗಾಗದೆ ಆ ಒಂದು ಸನ್ನಿವೇಶವನ್ನ ಎದುರಿಸುವಂತ ಅಧಿಕಾರಿಗಳು ಅವ್ರಿಗೆ ಬೇಕು. ಹಾಗಾಗಿ ಇಲ್ಲಿ ನಾವು UPSC ಒಂದು ವಾರ ಟೀಕೆ ಮಾಡಿದ್ವಿ, ಅವರನ್ನ ಬೈದ್ವಿ, ಅವರನ್ನ ಟ್ವಿಟರ್ ಅಲ್ಲಿ ಟ್ಯಾಗ್ ಮಾಡಿ ಟೀಕೆ ಮಾಡಿದೀವಿ. ಬಟ್ ಇನ್ನು ಮುಂದೆ ಅದು ಸಾಕಾಗಲ್ಲ. ನಾವು ಮುಂದಿನ ವರ್ಷಕ್ಕೆ ರೆಡಿ ಆಗ್ಬೇಕಾಗತ್ತೆ. 2027ಕ್ಕೆ ನೀವ್ ಯಾವುದೇ ತರ ಕೊಡ್ರಿ ನಾವು ರೆಡಿ ಆಗಿ ಬರ್ತೀವಿ ಅಂತ ಸವಾಲಿಗೆ ಸವಾಲನ್ನ ಒಡ್ಡಿ ನಾವು ರೆಡಿ ಆಗ್ಬೇಕಾಗುತ್ತೆ. ಸಂಜೀವ್ ಸನ್ಯಾಲನವರು ಒಂದು ಮಾತು ಹೇಳ್ತಾರೆ. ಒಂದ್ 2 ವರ್ಷದ ಹಿಂದೆ ಏನ್ ಹೇಳ್ತಾರಂತ ಅಂದ್ರೆ UPSC ಪ್ರಿಪರೇಷನ್ ಇಸ್ ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ಈ UPSC ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಇದೆ. ಸುಮ್ಮನೆ ಇದ್ರ ಉಸಾವರಿಗೆ ಹೋಗೋ ಬದಲು 1-2 ವರ್ಷ ಪ್ರಯತ್ನ ಪಟ್ಟು ಆಮೇಲೆ ಪ್ರೈವೇಟ್ ಕಡೆಗೆ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಕಾರಣ UPSC ಯಾಕೆ ಈ ತರ ಮಾಡಿದೆ ಅಂತ ಅಂದ್ರೆ ಬಹಳಷ್ಟು ಜನ ಇತ್ತೀಚೆಗೆ ಆಫೀಸರ್ಗಳು IRS ಆಫೀಸರ್ಗಳಂತವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಜಾಬ್ಗೆ ರಾಜೀನಾಮೆ ಕೊಟ್ಟು ಕೋಚಿಂಗ್ ಸೆಂಟರ್ಗಳನ್ನ ಆರಂಭ ಮಾಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದಿರಿ ಬಹಳಷ್ಟು ಜನ. ಈ ವಿದ್ಯಾರ್ಥಿಗಳಿಗೆ ಸೆಪರೇಟ್ ಕ್ವಶನ್ ಪೇಪರ್ ನ ರೆಡಿ ಮಾಡಬಹುದು. ನಿನ್ನೆ ಒಬ್ರು KS ಆಫೀಸರ್ ಜೊತೆ ಚರ್ಚೆ ಮಾಡ್ತಾ ಇದ್ರೆ ಸರ್ ಅವ್ರ ಸಲಹೆ ಕೊಟ್ಟಿದ್ರೆ ನನಗೆ ಸೆಪರೇಟ್ ಕ್ವಶನ್ ಪೇಪರ್ ನ ರೆಡಿ ಮಾಡಬಹುದು ಈ ವಿದ್ಯಾರ್ಥಿಗಳಿಗೆ. ಇಲ್ಲ ಇನ್ನೊಂದಾಗಿ ಇಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡುದು ಅಂತ ಅಂದ್ರೆ ಸೆಪರೇಟ್ ರಿಸರ್ವೇಶನ್ ತಗೊಂಡ್ ಬರಬಹುದು. ಹಿಂದೆ 1990-92ರಲ್ಲಿ ಏನಾಗಿತ್ತು ಅಂತ ಅಂದ್ರೆ ಕರ್ನಾಟಕದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ರು. ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಏನ್ ಮಾಡಿದ್ರು ಅಂತ ಅಂದ್ರೆ ಆಗ ನೇಮಕಾತಿಗಳಲ್ಲಿ ಸರ್ಕಾರಿ ನೇಮಕಾತಿಗಳಲ್ಲಿ ಈ ಗ್ರಾಮೀಣ ಕೃಪಾಂಕ ಅಂತ ಗ್ರಾಮೀಣ ಭಾಗದಲ್ಲಿ ಕಲ್ತಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಅಂಕಗಳನ್ನ ಕೊಟ್ಟು ಅವರನ್ನ ಜಾಬ್ ಸಿಗೋ ತರ ಮಾಡಿದ್ರು. ಇನ್ನು 3ನೇ ಪಾಯಿಂಟ್ ಏನಂತ ಅಂದ್ರೆ ಏನ್ ಇವರು ಕ್ವಶನ್ ಪೇಪರ್ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಕೊಡ್ತಾ ಇದಾರೆ ನೋಡ್ರಿ, ಅದರ ಬದಲಾಗಿ ಶೆಡ್ಯೂಲ್ 8 ನಲ್ಲಿ ಇರುವಂತಹ ಭಾಷೆಗಳಿಗೆ ಅನುವಾದ ಮಾಡಿ ಕೊಡಬೇಕು. ಬಟ್ ಅವ್ರು ಕೊಡೋದಿಲ್ಲ. ಈ 3 ಆಪ್ಷನ್ ವರ್ಕ್ ಆಗ್ತಾ ಇಲ್ಲ ಅನ್ಕೊಡ್ರಿ, ಇದಕ್ಕೆ ದೊಡ್ಡ ಮಟ್ಟದ ಹೋರಾಟ ಬೇಕಾಗುತ್ತೆ, ದೊಡ್ಡ ಮಟ್ಟದ ಬದಲಾವಣೆ ಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ ಪರ್ಸನಲ್ ಆಗಿ. ಸೊ ಇದೆಲ್ಲ ನಮ್ಮಿಂದ ಆಗಲ್ಲ ಸರ್ ಅಂತ ಅಂದಾಗ ನಮಗಿರುವಂತ ಏಕೈಕ ದಾರಿ ನಾವೇ ನಮ್ಮ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. 1 ವರ್ಷ ಚೆನ್ನಾಗಿ ಓದ್ಕೊಂಡ್ರೆ ಆಗುತ್ತೆ. ನ್ಯೂಸ್ ಪೇಪರ್ ಓದುವಾಗ ನಿಮಗೆ ಸದ್ಯಕ್ಕೆ ನಡೀತಾ ಇದೆ ಗೊತ್ತಿರುತ್ತೆ. ವಿಷನ್ ಮ್ಯಾಗಝಿನ್ ಓದುವಾಗ ಹಿಂದೆ ಏನಾಗಿತ್ತು, ಇವತ್ತೇನಾಗ್ತಾ ಇದೆ, ಮುಂದೆ ಏನ್ ಮಾಡ್ಬೇಕು, ಈ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಹಾಗೇನೆ ಅಲ್ಲಿ ಬಳಸುವಂತ ಇಂಗ್ಲಿಷೇ ಮತ್ತೆ ಈ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಳಸುವಂತ ಇಂಗ್ಲಿಷೇ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ಕೂಡ ಬರೋದು. ಹೊಸದ್ ಎಲ್ಲಿಂದಾನು ಬರಲ್ಲ. ಅರ್ಥ ಆಯ್ತಾ? ಎಲ್ಲಿಂದ ಇಂಗ್ಲಿಷ್ ಕಲಿಯೋದಂದ್ರೆ ಇಲ್ಲಿಂದಾನೇ ಕಲಿಯೋದು. ಸೊ ಮುಂದಿನ ವರ್ಷನೂ ಕೂಡ ಇದೇ ತರ ಬಂದಿದೆ ಅಂತ ಅಂದ್ರೆ ಪೇಪರ್ ಮ್ಯಾಕ್ಸಿಮಮ್ 20ವರೆಗೂ ಇಲ್ಲ. ನೀವು ತುಂಬಾನೇ ಅಕ್ಯುರಸಿಯಿಂದ ಹೋಗ್ತಾ ಇದ್ರಿ ಅಂದ್ರೆ 65 ಮಾಡಿ. ಬಟ್ ಇಷ್ಟು ಮಾಡಿದಾಗ ನಿಮ್ದು 50 ಕರೆಕ್ಟ್ ಆಗ್ಲಿ. ಈ ತರ ಇಟ್ಕೊಂಡು ಹೋದ್ರಿ ಅಂದ್ರೆ ಪಕ್ಕಾ ಯಶಸ್ವಿ ಆಗ್ತೀವಿ. ನಮ್ಮ ಕಡೆಯಿಂದ 100% ಎಫರ್ಟ್ ನಾವು ಕೊಡ್ತೀವಿ. ನಿಮ್ ಕಡೆಯಿಂದ 101% ಬರ್ಲಿ. ಏನ್ 101%? ನಾವೇನ್ ಅವತ್ತು ಕ್ಲಾಸ್ ಅಲ್ಲಿ ಟೀಚ್ ಮಾಡ್ತೀವಿ ನೋಡಿ, ಹೋಗಿ ಅವತ್ತಿಂದ ಅವತ್ತೇ ನೀವು ಓದ್ಬೇಕು. ಇದನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರ್ದು. 1 ರಿಂದ 2 ವರ್ಷ ಇದಕ್ಕೆ ಅಂತ ಟೈಮ್ ಕೊಡಬೇಕು. ಆಮೇಲೆ ನಿಮ್ ಸ್ಕಿಲ್ಗಳನ್ನು ಕೂಡ ಡೆವಲಪ್ ಮಾಡಬೇಕು. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಬಹಳಷ್ಟು ಜನ ವಿದ್ಯಾರ್ಥಿಗಳು 2026ರ ಪ್ರಿಲಿಮ್ಸ್ ಪತ್ರಿಕೆನ ಬರೆದಿದ್ದೀರಿ. ಇದರಲ್ಲಿ ನಮ್ಗೆಲ್ರಿಗೂ ಕೂಡ ಕಾಡುವಂತ ಮೊದಲ ಪ್ರಶ್ನೆ ಅಂತ ಅಂದ್ರೆ why? ಯಾಕೆ UPSC ಈ ತರ ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸ್ತು? ಆಮೇಲೆ ನಾವು ಅಕಸ್ಮಾತ್ ಮುಂದಿನ ವರ್ಷನೂ ಕೂಡ ಪರೀಕ್ಷೆ ಬರ್ಲಿಕ್ಕೆ ಹೋಗ್ತಾ ಇದೀವಿ, ಆ ಪರೀಕ್ಷೆಗೆ ನಾವ್ ಯಾವ ರೀತಿ ನಮ್ಮ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಹೋಗ್ಬೇಕಾಗತ್ತೆ? ಇದೆಲ್ಲವನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೇನೆ ಯಾವ್ಯಾವ ವಿಷಯದಿಂದ ಎಷ್ಟೆಷ್ಟು ಪ್ರಶ್ನೆಗಳು ಕೂಡ ಬಂದಿದೆ ಈ 2026ರ ಪ್ರಶ್ನೆ ಪತ್ರಿಕೆಯಲ್ಲಿ. ಜೊತೆಗೆ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡ್ರೆ, ನೀವ್ ಯಾವ ತರಹ ಪ್ರಿಪರೇಷನ್ ಮಾಡ್ಕೊಂಡ್ರೆ 2027ರ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಕಟ್ ಆಫ್ ಅನ್ನ ರೀಚ್ ಆಗಬಹುದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕ್ ಹೋಗ್ತಾ ಇದ್ದೀನಿ. ಪರೀಕ್ಷೆ ನಡೆದಿದ್ದು ಮೇ 24. ನಾನು ಇವತ್ತು ಅಂದ್ರೆ ಸುಮಾರು 1 ವಾರ ಟೈಮ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳ ಬಹಳಷ್ಟು ವಿಡಿಯೋಗಳನ್ನ ಕೂಡ ನಾನು ನೋಡ್ಕೊಂಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ಬಹಳಷ್ಟು ವಿಡಿಯೋ ನೋಡಿದ್ದೀನಿ, ಬಹಳಷ್ಟು ಆರ್ಟಿಕಲ್ಗಳನ್ನ ಓದ್ಕೊಂಡಿದ್ದೀನಿ. ಸೊ ಒಟ್ನಲ್ಲಿ ನನಗನ್ಸಿದ್ದಿಷ್ಟೇ, 2026ರ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಡಿಫಿಕಲ್ಟ್ ಇತ್ತು, ತುಂಬಾ ಡಿಫಿಕಲ್ಟ್ ಇತ್ತು, ತುಂಬಾ ವೇಗ್ ಇತ್ತು. ವೇಗ್ ಅಂತ ಅಂದ್ರೆ ಅದಕ್ಕೆ ಹೀಗೆ ಓದ್ಬೇಕಂತ ಓದ್ಕೊಂಡು ಹೋಗಿರೋರ್ಗೆ ಯಾರು ಕೂಡ ಆಗಿರ್ಲಿಲ್ಲ. ತುಂಬಾ ಅಬ್ರಪ್ಟ್ ಆಗಿತ್ತು. ಹಾಗೇನೆ ಇದೊಂದು ರೂತ್ಲೆಸ್ ಮತ್ತು ಬ್ರುಟಲ್ ಆಗಿರುವಂತ ಒಂದು ಪ್ರಶ್ನೆ ಪತ್ರಿಕೆ ಇತ್ತು.
ಓಕೆ. ಇಡೀ ಭಾರತದ ಎಲ್ಲಾ UPSC ಕೋಚಿಂಗ್ ಸೆಂಟರ್ನವ್ರು ಪ್ರತಿಭಟನೆ ಮಾಡಿದ್ರು ಕೂಡ ಇದ್ರ ಬಗ್ಗೆ UPSC ಯಾವುದೇ ರೀತಿಯ ಉತ್ತರವನ್ನ ಕೊಡೋದಿಲ್ಲ, ಯಾವುದೇ ರೀತಿಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಅದಕ್ಕಿದೆ. ಜೊತೆಗೆ UPSC ನಮಗೆ ಎಲ್ಲೂ ಹೇಳಿಲ್ಲ ನಾವು ಇಂತಹ ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸ್ತೀವಿ, ನೀವು ಹೀಗೆ ರೆಡಿಯಾಗಿ ಬರ್ರಿ ಅಂತ ಎಲ್ಲೂ UPSC ನಮಗೆ ಹೇಳಿಲ್ಲ. ನೀವು ನೋಡಿರ್ಬೋದು, UPSC ಚೇರ್ಮನ್ ಅವರು ಒಂದು ಟ್ವೀಟ್ ಮಾಡಿದ್ರು. ಏನಂತ ಟ್ವೀಟ್ ಮಾಡಿದ್ರು ಅಂತ ಅಂದ್ರೆ, ನಾವು ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ರೆಫರ್ ಮಾಡಿದೀವಿ, ಹಾಗೇನೆ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಗಳನ್ನ ರೆಫರ್ ಮಾಡ್ಕೊಂಡಿದೀವಿ, ಜೊತೆಗೆ ಗೌರ್ಮೆಂಟ್ ವೆಬ್ಸೈಟ್ ಗಳನ್ನ ಫಾಲೋ ಮಾಡ್ಕೊಂಡಿದೀವಿ. ಅಂದ್ರೆ ಎಕ್ಸಾಂಪಲ್ PIB ಅನ್ನ ನಾವೆಲ್ಲ ಫಾಲೋ ಮಾಡಿದೀವಿ, ಜೊತೆಗೆ ಇಂಟರ್ ನ್ಯಾಷನಲ್ ವೆಬ್ಸೈಟ್ ಗಳನ್ನು ಕೂಡ ನಾವು ಫಾಲೋ ಮಾಡಿದೀವಿ ಅಂತ ಹೇಳಿದ್ರೆ ಹೊರತು ಯಾವುದೇ ರೀತಿಯ ಬುಕ್ ಅನ್ನು ಅವರು ಮೆನ್ಷನ್ ಮಾಡಿರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು UPSC ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅಂದ್ರೆ ನಿಮ್ಮ ಬಳಿ ಅಷ್ಟು ಟೈಮ್ ಇಲ್ಲ, ಹೌದಲ್ವಾ? ಹಿಂದೆ ಒಂದ್ಸಾರಿ ಆಗಿತ್ತು ಪ್ರತಿಭಟನೆ, ಸುಮಾರು 2012 2013 ಟೈಮಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು UPSC ನಲ್ಲಿ. ಯಾಕೆ ನಡೆದಿತ್ತು ಅಂತ ಅಂದ್ರೆ 2011ರಲ್ಲಿ ಫಸ್ಟ್ ಟೈಮ್ CSAT ಇಂಟ್ರೊಡ್ಯೂಸ್ ಆಗತ್ತೆ UPSC ನಲ್ಲಿ. ಸೊ ಫಸ್ಟ್ ಟೈಮ್ CSAT ಇಂಟ್ರೊಡ್ಯೂಸ್ ಆದಾಗ 2011 ಮತ್ತು 2012ರಲ್ಲಿ ಯಾರು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅವ್ರು ಇರ್ತಾರಲ್ಲ, ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಅವ್ರು, ಇಂಥ ವಿದ್ಯಾರ್ಥಿಗಳು ಪಾಸ್ ಆಗೋಕೆ ಆರಂಭ ಮಾಡ್ಬಿಡ್ತಾರೆ. ಹಾಗಾಗಿ ಪ್ರತಿಭಟನೆ ಆದಾಗ 2013ರಲ್ಲಿ UPSC ಒಂದು ಬದಲಾವಣೆಯನ್ನು ತಗೊಂಡು ಬರುತ್ತೆ. ಏನಂತ ಅಂದ್ರೆ CSAT ಜಸ್ಟ್ ಕ್ವಾಲಿಫೈಯಿಂಗ್ ಅಂತ. ಅದಕ್ಕಿಂತ ಮುಂಚೆ 2 ವರ್ಷ ಏನ್ ಮಾಡಿದ್ರು, CSAT ಪ್ಲಸ್ GS ಎರಡನ್ನು ಕೂಡ ಆಡ್ ಮಾಡಿ ಕನ್ಸಿಡರ್ ಮಾಡಿದ್ರು. ಸೊ ಅಂತ ಸನ್ನಿವೇಶ ಈಗ ನನ್ನ ಅನಿಸಿಕೆ ಪ್ರಕಾರ ನಿರ್ಮಾಣ ಆಗಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಟಾಪ್ ಎಜುಕೇಟರ್ ಗಳು ಮಾತಾಡ್ತಾ ಇದ್ದಾರೆ, ಇದ್ರ ಹೊರತು ಯಾವುದೇ ರೀತಿಯ ಪ್ರತಿಭಟನೆ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ. ಪ್ರತಿಭಟನೆ ಆದ್ರೂ ಕೂಡ ಇಲ್ಲಿ UPSC ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ನಲ್ಲ ನಿಮಗೆ, UPSC ನಮಗೆಲ್ಲೂ ಹೇಳಿಲ್ಲ ಇದನ್ನೇ ಓದ್ರಿ ಹೀಗೆ ಓದ್ರಿ, ಅದು ಕೊಟ್ಟಿದೆ ಅಷ್ಟೇ ಇಂಥ ಪ್ರಶ್ನೆಗಳು ಬರಬಹುದು ಅಂತ. ಓಕೆ, ಸೊ ಹಾಗಾಗಿ ನಾವು ಇದಕ್ಕೆ ರೆಡಿ ಆಗ್ಬೇಕಾಗತ್ತೆ. ನಾವು ಇಲ್ಲಿ ರೆಡಿ ಆಗಿ ಹೋದ್ರೆ ಮಾತ್ರ ಇಲ್ಲಿ ಯಶಸ್ವಿ ಆಗಬಹುದು. ನಮ್ಮಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನ ಪಾಸ್ ಆಗಬೇಕು ಅಂತ ಅಂದ್ರೆ, ಯಾರು ಮುಂದಿನ ವರ್ಷ ಬರೀತಾ ಇದ್ದೀರಿ ನೆನ್ಪಿಟ್ಕೊಳ್ಳಿ, ನಿಮ್ಮೊಳಗಡೆ ಒಂದು ಗ್ರಿಟ್ ಇರಬೇಕು. ನಾನ್ ಬಿಡಲ್ಲ, ಇದನ್ನ ನಾನ್ ಮಾಡೇ ಮಾಡ್ತೀನಿ ಅನ್ನೋಂತ ಒಂದು ಗ್ರಿಟ್ ನಿಮ್ಮಲ್ಲಿ ಇರಬೇಕು. ಇದರ ಕನ್ನಡ ಪದವನ್ನ ನೀವು ಬರೆದು ಹಾಕ್ಬೇಕು. ನನಗೆ ಇದರ ಕನ್ನಡ ಅರ್ಥ ಏನನ್ನೋದನ್ನ ಕಮೆಂಟ್ ಸೆಕ್ಷನ್ ಬರೀಬೇಕು. ಹಾಗೇನೆ ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಏನ್ ಮಾಡಿದೆ UPSC ಅಂದ್ರೆ, ನಮಗ್ ಹೇಳಿರೋದು ಚೆಸ್ ಆಟಕ್ಕೆ ರೆಡಿ ಆಗಿ ಬರ್ರಿ ಅಂತ, ಬಟ್ ಅವ್ರು ಆಡ್ಸಿರೋದು ಲೂಡೋ ಅನ್ನುವಂತ ಆಟ, ಹೌದಲ್ವಾ? ಯಾಕಂದ್ರೆ ನೀವು ಸಾಮಾನ್ಯವಾಗಿ ನೋಡಿದ್ರೆ, ಈಗ ಒಬ್ಬ ವಿದ್ಯಾರ್ಥಿ ಡೀಪ್ ಆಗಿ ಪಾಲಿಟಿ, ಜಿಯೋಗ್ರಫಿ, ಆಮೇಲೆ ಎಕಾನಮಿ, ಆಮೇಲೆ ಎನ್ವೈರ್ಮೆಂಟ್ ರೆಡಿ ಹಾಕೊಂಡು ಹೋಗಿರುವಂತ ವಿದ್ಯಾರ್ಥಿ ಏನ್ ಅನ್ಕೊಂಡಿರ್ತಾನೆ, ನನಗೊಂದು 60 ಪ್ರಶ್ನೆಗಳು ಇಲ್ಲಿಂದಾನೇ ಬರುತ್ತೆ, ಡೈರೆಕ್ಟ್ ಆಗಿ ಲಕ್ಷ್ಮೀಕಾಂತ್ ಇಂದಾನೆ ಬರುತ್ತೆ. ಯಾಕಂದ್ರೆ ಕಳೆದ 15-20 ವರ್ಷಗಳಿಂದ ಸ್ಟ್ಯಾಟಿಕ್ ಇಷ್ಟನ್ನ ನಮಗೆ ಡೆಲಿವರ್ ಮಾಡ್ತಾ ಇದೆ. ಬಟ್ ಈ ವರ್ಷ ಆತರ ಆಗ್ಲಿಲ್ಲ. ನಾವು ರೆಡಿ ಆಗಿದ್ದೇ ಬೇರೆ, ಅಲ್ಲಿ ಬಂದಿದ್ದೇ ಬೇರೆ. ಮತ್ತೆ ಎಲಿಮಿನೇಷನ್ ಟ್ರಿಕ್ಸ್ ಕೂಡ ಅಷ್ಟು ಈಸಿಯಾಗಿ ಈ ವರ್ಷ ವರ್ಕ್ ಆಗಿಲ್ಲ. 50% ವರ್ಕ್ ಆಗಿದೆ, 50% ವರ್ಕ್ ಆಗಿಲ್ಲ. ಇನ್ನು ಪಾಲಿಟಿ ಅಂತ ಸಬ್ಜೆಕ್ಟ್ಗಳಲ್ಲಿ ಏನಾಗಿದೆ, ಗವರ್ನೆನ್ಸ್ ಮತ್ತು ಎಥಿಕ್ಸ್ ಗಳು ಆಡ್ ಆಗಿದೆ. ನೇರವಾಗಿ ಪಾಲಿಟಿ ಬಂದಿಲ್ಲ ನಮಗೆ. ಕೆಲವೊಬ್ರು ಅನ್ಬಹುದು, ಸರ್ ತುಂಬಾ ಈಸಿ ಇತ್ತಲ್ಲ ಪ್ರಶ್ನೆಗಳು. ಹೌದು, ತುಂಬಾ ಈಸಿ ಇದ್ದಿರ್ಬೋದು ಆ ಪ್ರಶ್ನೆಗಳು, ಬಟ್ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಅನ್ನ ಏನ್ ಮಾಡಿಬಿಡುತ್ತೆ ಅಂದ್ರೆ ಚೇಂಜ್ ಮಾಡಿಬಿಡುತ್ತೆ. ಆ ಟೈಮಲ್ಲಿ ಒತ್ತಡವನ್ನ ಉಂಟು ಮಾಡುತ್ತೆ. ಹಾಗಾಗಿ ನಾವು ಇದಕ್ಕೆ ರೆಡಿ ಆಗ್ಬೇಕಾಗತ್ತೆ. ಈ 2026ರ ಪ್ರಶ್ನೆ ಪತ್ರಿಕೆ ಒಂದು ಕಂಪ್ಲೀಟ್ ಆಗಿ ಲಕ್ ಬೇಸ್ಡ್ ಪ್ರಶ್ನೆ ಪತ್ರಿಕೆ ಆಗಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ಈ ಪತ್ರಿಕೆ ಯಾರು ಈಗಾಗಲೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಚೆನ್ನಾಗಿ ಓದ್ಕೊಂಡಿದ್ರು ಅವ್ರಿಗೂ ಕೂಡ ಪೆಟ್ಟು ಕೊಟ್ಟಿದೆ. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೂಡ ತುಂಬಾ ಪೆಟ್ಟು ಕೊಟ್ಟಿದೆ ಇತ್ತು ಇದು. ಮತ್ತೆ ಯಾರು ಆಫೀಸರ್ಸ್ ಮಕ್ಕಳಿದ್ದಾರೆ ಅಂತವರೇ ಮತ್ತೆ ಆಫೀಸರ್ಸ್ ಆಗೋಕೆ ಈ ಪ್ರಶ್ನೆ ಪತ್ರಿಕೆ ಒಂದ್ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಅದ್ರ ಅರ್ಥ ನಾವು ಹೀಗೆ ಕೂತ್ರೆ ಆಗಲ್ಲ. ನಾವೇನ್ ಮಾಡ್ಬೇಕಂದ್ರೆ, ಅವ್ರು ಒಡ್ಡುವಂತಹ ಸವಾಲುಗಳನ್ನ, ಅವ್ರು ಕೊಡುವಂತಹ ಚಾಲೆಂಜಸ್ ಗಳನ್ನ ನಾವು ಮೀರಿ ಹೋಗ್ಬೇಕಾಗತ್ತೆ. ನಾನು ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನಮ್ಮ ದೇಶದಲ್ಲಿ ಸುಮಾರು 1850ರ ದಶಕದಲ್ಲಿ ಫಸ್ಟ್ ಟೈಮ್ ಸಿವಿಲ್ ಸರ್ವಿಸ್ಗಳು ಆರಂಭ ಆಗತ್ತೆ. ಅವ್ರು ಏನ್ ಮಾಡ್ತಾರಂತ ಅಂದ್ರೆ, ಬ್ರಿಟಿಷರು ಆ ಟೈಮಲ್ಲಿ ಡಿಫಿಕಲ್ಟ್ ಭಾಷೆಗಳನ್ನ, ಡಿಫಿಕಲ್ಟ್ ಲ್ಯಾಂಗ್ವೇಜ್ ಗಳನ್ನೆಲ್ಲ ಇಟ್ಟು ಅದನ್ನ ಪಾಸ್ ಆದ್ರೆ ಮಾತ್ರ ನೀವು ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಭಾರತೀಯರು ಹಿಂದುಳಿಯಲ್ಲ, ಅಲ್ಲೂ ಕೂಡ ಪಾಸ್ ಆಗ್ತಾರೆ ಅವಾಗ. ಆಮೇಲೆ ಮುಂದೆ ಬರ್ತಾ ಬ್ರಿಟಿಷರು, ನಿಮ್ಗೆ ಗೊತ್ತಿರುತ್ತೆ, ಮಾಡರ್ನ್ ಹಿಸ್ಟ್ರಿ ಓದಿ ನೆನಪಿರುತ್ತೆ, 21 ಇದ್ದಂತ ಏಜ್ ಅನ್ನ 20-19 ಇಳಿಸ್ತಾರೆ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂದ್ರೆ. ಇವತ್ತು ನಮ್ಮ ಏಜ್ ಇರೋದು ಜನರಲ್ ಕ್ಯಾಟಗರಿಗೆನೆ 32. ಓಕೆ, ಸೊ ಈ ತರ. ಹಾಗೇನೆ ಬರ್ತಾ ಏನ್ ಮಾಡ್ತಾರಂತ ಅಂದ್ರೆ, ಬರ್ತಾ ಅಲ್ಲಿ ಹೈ ಲೆವೆಲ್ ಇಂಗ್ಲಿಷ್ ಗಳನ್ನೆಲ್ಲ ಬಳಸೋಕ್ ಸ್ಟಾರ್ಟ್ ಮಾಡ್ತಾರೆ ಆ ಟೈಮ್ ಅಲ್ಲಿ. ಸೊ ಇವಾಗಲೂ ಕೂಡ ಅಂತ ಒಂದು ಎಂತ ಸಂದಿಗ್ಧ ಪರಿಸ್ಥಿತಿ ನಾವ್ ಇವತ್ತು ಬಂದಿದೀವಿ ಅಂತ ಅಂದ್ರೆ, ನಾವ್ ಇದನ್ನ ಸಂಕ್ರಮಣ ಕಾಲ ಅಂತ ಕರಿತೀವಿ. ಸಂಕ್ರಮಣ ಕಾಲ. ಏನ್ ಸಂಕ್ರಮಣ ಅಂತ ಅಂದ್ರೆ ಟ್ರಾನ್ಸಿಷನ್ ಅಂತ ಅಂದ್ರೆ ಬದಲಾವಣೆ.
ಈಗ ನಾವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಯಾವಾಗ? ಜನವರಿ 14 ಅಥವಾ 15ನೇ ತಾರೀಕು ಪ್ರತಿ ವರ್ಷ ಬರುತ್ತೆ. ಏನಿರುತ್ತೆ ಸಂಕ್ರಾಂತಿಗೆ? ನಮ್ಮ ಭೂಮಿ ಏನಿರುತ್ತಲ್ಲ, ದಕ್ಷಿಣಾರ್ಧಗೋಳದಲ್ಲಿರುವಂತ ಸೂರ್ಯ ಅಂದ್ರೆ ಭೂಮಿ ಈ ಕಡೆ ಉತ್ತರಾರ್ಧಗೋಳಕ್ಕೆ ಚಲಿಸ್ತಾನೆ. ನಮ್ಮ ಭೂಮಿ ಓರೆ ಬದಲಾಗತ್ತೆ, ನಮ್ ಕಡೆ ಬಿಸಿಲು ಜಾಸ್ತಿ ಆಗುತ್ತೆ. ಸೊ ಇದನ್ನ ನಾವು ಟ್ರಾನ್ಸಿಷನ್, ಸಂಕ್ರಮಣ ಅಂತ ಕರಿತೀವಿ. ಇವತ್ತು UPSC ನಲ್ಲಿ ಕೂಡ ಏನಾಗಿದೆ ಅಂತ ಅಂದ್ರೆ ಇಂತಹ ಒಂದು ಸಂಕ್ರಮಣ ಕಾಲ ಬಂದಿದೆ. ಯಾಕೆ ಬಂದಿದೆ ಅಂತ ಅಂದ್ರೆ ಇವತ್ತು ಟೆಕ್ನಾಲಜಿ, ಸಿಕ್ಕಾಪಟ್ಟೆ ದೊಡ್ಡ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೇನೆ ಇವತ್ತು AI ಬಂದಿದೆ. ಸೊ ಆ ಕಾರಣಕ್ಕಾಗಿ UPSC ಇಂತಹ ವಿಧಾನಗಳನ್ನ ಅವ್ರು ಅಳವಡಿಸ್ಕೊಳ್ಳೋರೆ. ಅವ್ರ ಹಿಂದೆ ಸರಿಯಲ್ಲ, ಇನ್ನೂ ಮತ್ತಷ್ಟು ಡಿಫಿಕಲ್ಟ್ ಅನ್ನ ತರ್ತಾ ಹೋಗ್ತಾರೆ. ನಮ್ಮ ಮೈಂಡ್ ಸೆಟ್ ಅನ್ನ ಚೆಕ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋ ಆಫೀಸರ್ಗಳು ಎಂತವ್ರು ಅಂತ ಅಂದ್ರೆ, ಸಿಕ್ಕಾಪಟ್ಟೆ ಪ್ರೆಷರ್ ಇದ್ದಾಗಲೂ ಕೂಡ ಆಘಾತಕ್ಕೊಳಗಾಗದೆ, ಒತ್ತಡಕ್ಕೊಳಗಾಗದೆ ಆ ಒಂದು ಸನ್ನಿವೇಶವನ್ನ ಎದುರಿಸುವಂತ ಅಧಿಕಾರಿಗಳು ಅವ್ರಿಗೆ ಬೇಕು. ಹಾಗಾಗಿ ಇಲ್ಲಿ ನಾವು UPSC ಯನ್ನ ಒಂದು ವಾರ ಟೀಕೆ ಮಾಡಿದ್ವಿ, ಅವರನ್ನ ಬೈದ್ವಿ, ಅವರನ್ನ ಟ್ವಿಟರ್ ಅಲ್ಲಿ ಟ್ಯಾಗ್ ಮಾಡಿ ಟೀಕೆ ಮಾಡಿದೀವಿ. ಬಟ್ ಇನ್ ಮುಂದೆ ಅದು ಸಾಕಾಗಲ್ಲ. ನಾವು ಮುಂದಿನ ವರ್ಷಕ್ಕೆ ರೆಡಿ ಆಗ್ಬೇಕಾಗತ್ತೆ. 2027ಕ್ಕೆ ನೀವ್ ಯಾವ್ದೇ ತರ ಕೊಡ್ರಿ, ನಾವು ರೆಡಿ ಆಗಿ ಬರ್ತೀವಿ ಅಂತ ಸವಾಲಿಗೆ ಸವಾಲನ್ನ ಒಡ್ಡಿ ನಾವು ರೆಡಿ ಆಗ್ಬೇಕಾಗತ್ತೆ. ಓಕೆ, ಸೊ ಯಾಕೆ ಈ ತರ ಮಾಡ್ತು UPSC? ಯಾಕೆ ಈ ತರ ಮಾಡ್ತು? ನಾನು ಮುಖ್ಯವಾಗಿ ಹೇಳ್ತೀನಿ ನಿಮಗೆ. ಮೊದಲು ಆ ಪ್ರಶ್ನೆ ನಮ್ಮಲ್ಲಿ ಕ್ಲಿಯರ್ ಆಗ್ಬೇಕು. ಯಾಕೆ? ಬರೀ ಟೆಕ್ನಾಲಜಿ ಮತ್ತು AI ಮಾತ್ರ ಅಲ್ಲ, ಇದ್ರ ಹಿಂದೆ ಕೆಲವೊಂದು ಮುಖ್ಯ ಕಾರಣಗಳಿದೆ. ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ನಮ್ಮ ಭಾರತ ಸರ್ಕಾರದ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಅಂತ ಬರುತ್ತೆ. ಸೊ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ನ ಸಂಜೀವ್ ಸನ್ಯಾಲನ್ ಅವರು ಒಂದು ಮಾತು ಹೇಳ್ತಾರೆ. ಒಂದ್ 2 ವರ್ಷದ ಹಿಂದೆ ಏನ್ ಹೇಳ್ತಾರಂತ ಅಂದ್ರೆ, UPSC ಪ್ರಿಪರೇಷನ್ ಇಸ್ ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. UPSC ತಯಾರಿ ಏನಾಗ್ತಾ ಇದೆ ಅಂದ್ರೆ ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್ ಆಗ್ತಾ ಇದೆ. ನಮ್ಮ ಭಾರತದ ಯುವಕರು ಏನ್ ಮಾಡ್ತಾ ಇದ್ದಾರೆ, ಇವರ ಅಮೂಲ್ಯವಾದಂತಹ 20s ಮತ್ತು 30s ಅನ್ನ, ಏನು 20s ಮತ್ತು 30s ಅಂತ ಅಂದ್ರೆ 21ನೇ ವರ್ಷದಿಂದ 35ನೇ ವರ್ಷದವರೆಗೂ ಐಡಲ್ ಅಂತ ಅಂದ್ರೆ ಖಾಲಿ. ಅವ್ರ ಬಳಿ ಸ್ಕಿಲ್ ಇರುತ್ತೆ, ಬಟ್ UPSC ಪ್ರಿಪರೇಷನ್ ಅಂತ ಹೇಳಿ 14ರಿಂದ 15 ವರ್ಷ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಈ ಕಾರಣಕ್ಕಾಗಿ UPSC ಈ ತರ ಪ್ರಶ್ನೆ ಪತ್ರಿಕೆ ತೆಗೆದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಅನ್ಸರ್ಟನಿಟಿಯನ್ನ ಬಿಟ್ಟು, ಇಲ್ಲೇನಿದೆಲ್ಲ ಅನ್ಸರ್ಟನಿಟಿ, ಇದನ್ನ ಬಿಟ್ಟು ಬೇರೆ ಪ್ರೈವೇಟ್ ಫೀಲ್ಡ್ ಕಡೆಗೂ ಕೂಡ ಮುಖ ಮಾಡ್ತಾರೆ. ಇದು ಮೊದಲ ರೀಸನ್. ಅಂದ್ರೆ ಈ UPSC ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಇದೆ, ಸುಮ್ಮನೆ ಇದ್ರ ಉಸಾಬರಿಗೆ ಹೋಗೋ ಬದಲು 1-2 ವರ್ಷ ಪ್ರಯತ್ನ ಪಟ್ಟು ಆಮೇಲೆ ಪ್ರೈವೇಟ್ ಕಡೆಗೆ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈ ಗೌರ್ಮೆಂಟ್ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುವಂತಹ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತೆ ಇಲ್ಲಿ ಏನ್ 21ರಿಂದ 35ರವರೆಗೂ ಮಾಡ್ತಾ ಇದ್ರಲ್ಲ, ಇವ್ರು 24-25ರವರೆಗೆ ನೋಡ್ತಾರೆ, ಆದ್ರೆ ಇಲ್ಲಿ ಮುಂದುವರಿತಾರೆ, ಇಲ್ಲ ಅಂದ್ರೆ ಬಿಟ್ಟು ಮುಂದಕ್ಕೆ ಹೋಗ್ತಿರ್ತಾರೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ, UPSC ಯಾಕೆ ಈ ತರ ಮಾಡಿದೆ ಅಂತ ಅಂದ್ರೆ, ಬಹಳಷ್ಟು ಜನ ಇತ್ತೀಚೆಗೆ ಆಫೀಸರ್ಗಳು, IRS ಆಫೀಸರ್ಗಳಂತವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಜಾಬ್ಗೆ ರಾಜೀನಾಮೆ ಕೊಟ್ಟು ಕೋಚಿಂಗ್ ಸೆಂಟರ್ಗಳನ್ನ ಆರಂಭ ಮಾಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದಿರಿ ಬಹಳಷ್ಟು ಜನ. ಸೊ ಇದರಿಂದ UPSC, ನಮ್ಮ ವಿದ್ಯಾರ್ಥಿ ನಿನ್ನೆ ಒಬ್ಬರನ್ನ ಕಾಲ್ ಮಾಡಿದ್ರು. ಏನಂತ ಅಂದ್ರೆ, ಭಾರತ ಮಂಟಪ ಅಂತ ಒಂದು ಶೃಂಗ ಸಭೆ ಏನೋ ನಡೆದಿತ್ತು ನೋಡ್ರಿ, ಅದರಲ್ಲಿ UPSC ಚೇರ್ಮನ್ ಅವರು ಕೂಡ ಮಾತಾಡಿದ್ರು. ಏನಂತ ಅಂದ್ರೆ, ಈ ಒಂದು ಕೋಚಿಂಗ್ ಸೆಂಟರ್ಗಳು ಏನಾಗಿವೆ ಅಂತ ಅಂದ್ರೆ ಭಾರತದಲ್ಲಿ ಮಾಫಿಯಾ ತರ ಕೆಲಸ ಮಾಡ್ತಾ ಇವೆ. ಸೊ ಇದು UPSC ಚೇರ್ಮನ್ ಅವ್ರ ಮೈಂಡ್ ಸೆಟ್ ಅಲ್ಲಿ ಇತ್ತು. ಅಂದ್ರೆ ಈ ಕೋಚಿಂಗ್ ಸೆಂಟರ್ಗಳ ಮೇಲೆ ನಮ್ಮ ವಿದ್ಯಾರ್ಥಿಗಳು ಡಿಪೆಂಡ್ ಆದ್ರೆ ಇವರಿಗೆ ಡೀಪ್ ನಾಲೆಜ್ ಬರೋದಿಲ್ಲ. ಹಾಗಾಗಿ ಈ ಕೋಚಿಂಗ್ ಸೆಂಟರ್ಗಳಿಗೆ ಸ್ವಲ್ಪ ಬಿಸಿಯನ್ನ ಮುಟ್ಸೋಕೆ ಈ ತರ ಕ್ವಶನ್ ಪೇಪರ್ ಅನ್ನ UPSC ರೆಡಿ ಮಾಡಿರಬಹುದು. ಇನ್ನೂ ಒಂದು ಏನಂತ ಅಂದ್ರೆ, ಈ ಎಲಿಮಿನೇಷನ್ ಟ್ರಿಕ್ಸ್, ಅತಿಯಾದ ಎಲಿಮಿನೇಷನ್ ಟ್ರಿಕ್ಸ್ ಗಳಿಂದ ವಿದ್ಯಾರ್ಥಿಗಳು, ನಾನು ಬರೀ ಟ್ರಿಕ್ಸ್ ಕಲ್ಕೊಂಡು ಹೋಗ್ತೀನಿ, ಪಾಸ್ ಆಗ್ಬಿಡ್ತೀನಿ, ನನಗೆ ಡೀಪ್ ನಾಲೆಜ್ ಅಗತ್ಯ ಇಲ್ಲ ಅನ್ನುವಂತ ಒಂದು ಮೈಂಡ್ ಸೆಟ್ ಗೆ ಕೆಲವೊಬ್ರು ಬರ್ತಾ ಇದೆ. ಹಾಗಾಗಿ ಇದು ಸಾಕಾಗಲ್ಲ. ಎಲಿಮಿನೇಷನ್ ಟ್ರಿಕ್ಸ್ ಈ ಸಾರಿ 2026ರಲ್ಲಿ ವರ್ಕ್ ಆಗಿಲ್ಲ ಅಂತ ಇಲ್ಲ, 50% ವರ್ಕ್ ಆಗಿದೆ, 50% ವರ್ಕ್ ಆಗಿಲ್ಲ. ಬಟ್ ಎಲ್ಲಿ ವರ್ಕ್ ಆಗುತ್ತೆ, ಎಲ್ಲಿ ವರ್ಕ್ ಆಗಲ್ಲ ಅಂತ ಗೊತ್ತಾಗಲ್ಲ, ಓಪನ್ ಆಗಿ ಗೊತ್ತಾಗಲ್ಲ. ಬಟ್ ಕೆಲವೊಂದ್ ಕಡೆ ವರ್ಕ್ ಆಗಿದೆ, 100% ವರ್ಕ್ ಆಗಿಲ್ಲ. ಈ ಎಲಿಮಿನೇಷನ್ ಟ್ರಿಕ್ಸ್ ಇಂದಾನೆ ಬಹಳಷ್ಟು ಜನ ಫೇಲ್ ಕೂಡ ಆಗಿದ್ದಾರೆ. ಓಕೆ, ಸೊ ಡೀಪ್ ನಾಲೆಜ್ ಕಡೆಗೆ ವಿದ್ಯಾರ್ಥಿಗಳಿಗೆ ಹೋಗ್ಲಿ ಅನ್ನೋದು ಇವ್ರದ್ದು ಮತ್ತೊಂದು ಮುಖ್ಯವಾಗಿರುವಂತಹ 3ನೇ ಕಾರಣ. ಅರ್ಥ ಆಯ್ತಾ? ಸೊ ಹಾಗಾಗಿ UPSC ಏನ್ ಮಾಡ್ತಾ ಇದೆ ಅಂತ ಅಂದ್ರೆ, UPSC ಈ ಟೈಮ್ ವೇಸ್ಟ್, ಯುವಕರೇನ್ ಟೈಮ್ ವೇಸ್ಟ್ ಮಾಡ್ತಾ ಇದಾರಲ್ಲ UPSC ಅಂತ ಹೇಳ್ಕೊಂಡು, ಸೊ ಈ ಒಂದು ಮುಖ್ಯ 3 ಕಾರಣಗಳಿಗೋಸ್ಕರ ಅದು ಈ ರೀತಿಯ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿರ್ಲೂಬಹುದು. ಇದರಿಂದ ಕೆಲವೊಬ್ರಿಗೆ ಪಾಸಿಟಿವ್ ಆಗಿದೆ, ಕೆಲವೊಬ್ರು ನೆಗೆಟಿವ್ ಕೂಡ ಆಗಿದೆ. ಹೇಗ್ ಪಾಸಿಟಿವ್, ಯಾರಿಗೆ ನೆಗೆಟಿವ್? ಯಾರಿಗೆ ಪಾಸಿಟಿವ್ ಅಂತ ನೋಡೋದಾದ್ರೆ, ಮೊದಲನೇದಾಗಿ
ಯಾರಿಗೆ ಪಾಸಿಟಿವ್, ಯಾರಿಗೆ ನೆಗೆಟಿವ್ ಅಂತ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಟಿವ್, ಇದು ಸ್ಟೂಡೆಂಟ್ಸ್ಗೆ ಪಾಸಿಟಿವ್. ಹೇಗೆ ಸ್ಟೂಡೆಂಟ್ಸ್ಗೆ ಪಾಸಿಟಿವ್? ಇನ್ನು ಮುಂದೆ ಸ್ಟೂಡೆಂಟ್ಸ್ ಬರೀ ಮೇಲ್ಮೇಲಿನ ಸಾಲಗಳನ್ನ ಓದ್ಕೊಂಡು ಹೋದ್ರೆ ಆಗೋದಿಲ್ಲ, ಡೀಪ್ ಆಗಿ ಓದ್ಲೇಬೇಕಾಗತ್ತೆ. ಏನ್ ಡೀಪ್ ಆಗಿ ಓದ್ಬೇಕಾಗತ್ತೆ? ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನು ಕೂಡ ಓದ್ಬೇಕಾಗತ್ತೆ, ಕಂಪಲ್ಸರಿ ಆಗಿ ನ್ಯೂಸ್ ಪೇಪರ್ ಓದ್ಬೇಕಾಗತ್ತೆ, ಮಂತ್ಲಿ ಮ್ಯಾಗಝಿನ್ ಗಳನ್ನ ಆಳವಾಗಿ ಓದ್ಕೊಳ್ಬೇಕಾಗತ್ತೆ. ಬರೀ ಬುಲೆಟ್ ಪಾಯಿಂಟ್ಸ್ ಓದ್ಕೊಂಡು ಹೋಗಿ ನಾನು ಎಕ್ಸಾಮ್ ಪಾಸ್ ಆಗ್ತೀನಿ ಅಂದ್ರೆ ಆಗೋದಿಲ್ಲ. ಇದು ಮೊದಲನೇ ಪಾಯಿಂಟ್. ಇನ್ನು ನೆಗೆಟಿವ್ ಆಗಿ ನೋಡೋದಾದ್ರೆ ಇಲ್ಲಿ ಮತ್ತೆ ಸ್ಟೂಡೆಂಟ್ ಗಳಿಗೆನೆ ನೆಗೆಟಿವ್ ಆಗುತ್ತೆ. ಎಂತ ಸ್ಟೂಡೆಂಟ್ ಗಳಿಗೆ ನೆಗೆಟಿವ್? ಯಾರು ರೂರಲ್ ಬ್ಯಾಕ್ ಗ್ರೌಂಡ್ ಅವ್ರು ಇರ್ತಾರೆ, ಯಾರು ರೀಜನಲ್ ಲ್ಯಾಂಗ್ವೇಜ್, ಯಾರು ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಬರೀ ಕನ್ನಡ ಅಲ್ಲ, ಆ ಹಿಂದಿ ವಿದ್ಯಾರ್ಥಿ ಇರಬಹುದು, ಮರಾಠಿ ಇರಬಹುದು, ಕನ್ನಡ ಇರಬಹುದು, ತೆಲುಗು ಇರಬಹುದು, ತಮಿಳು, ಅವರು ಮಾತೃಭಾಷೆ ಈ ಭಾಷೆಯಲ್ಲಿ ಕಲ್ತ್ಕೊಂಡು ಇಂಥ ಪೇಪರ್ ಕೊಟ್ಟಾಗ, ಈ ಲೆವೆಲ್ ಹೈ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಕೊಟ್ಟಾಗ ಇಂತಹ ವಿದ್ಯಾರ್ಥಿಗಳಿಗೆ ತುಂಬಾ ನೆಗೆಟಿವ್ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ಅಂದ್ರೆ ಬಹಳಷ್ಟು ಪರಿಹಾರಗಳಿದೆ. ಮೊಟ್ಟ ಮೊದಲನೇದಾಗಿ ಪರಿಹಾರ ಏನು ಅಂತ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಸೆಪರೇಟ್ ಕ್ವಶನ್ ಪೇಪರ್ ನ ರೆಡಿ ಮಾಡಬಹುದು. ನಿನ್ನೆ ಒಬ್ರು KS ಆಫೀಸರ್ ಜೊತೆ ಚರ್ಚೆ ಮಾಡ್ತಾ ಇದ್ರೆ ಸರ್ ಅವ್ರ ಸಲಹೆ ಕೊಟ್ಟಿದ್ರೆ ನನಗೆ ಸೆಪರೇಟ್ ಕ್ವಶನ್ ಪೇಪರ್ ನ ರೆಡಿ ಮಾಡಬಹುದು ಈ ವಿದ್ಯಾರ್ಥಿಗಳಿಗೆ. ಇಲ್ಲ ಎರಡನೇದಾಗಿ ಇನ್ನೊಂದಾಗಿ ಇಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡುದು ಅಂತ ಅಂದ್ರೆ ಸೆಪರೇಟ್ ರಿಸರ್ವೇಶನ್ ತಗೊಂಡ್ ಬರಬಹುದು. ಹಿಂದೆ 1992 ಏನಾಗಿತ್ತು ಅಂತ ಅಂದ್ರೆ ಕರ್ನಾಟಕದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ರು. ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಏನ್ ಮಾಡಿದ್ರು ಅಂತ ಅಂದ್ರೆ ಆಗ ನೇಮಕಾತಿಗಳಲ್ಲಿ, ಸರ್ಕಾರಿ ನೇಮಕಾತಿಗಳಲ್ಲಿ ಈ ಗ್ರಾಮೀಣ ಕೃಪಾಂಕ ಅಂತ ಗ್ರಾಮೀಣ ಭಾಗದಲ್ಲಿ ಕಲ್ತಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಅಂಕಗಳನ್ನ ಕೊಟ್ಟು ಅವರನ್ನ ಜಾಬ್ ಸಿಗೋ ತರ ಮಾಡಿದ್ರು. ಈ ತರ ರಿಸರ್ವೇಶನ್ ಮಾಡಬಹುದು, ಇದು ಒಂದನೇ ಆಪ್ಷನ್. ಇನ್ನು ಮೂರನೇ ಪಾಯಿಂಟ್ ಏನಂತ ಅಂದ್ರೆ ಏನ್ ಇವರು ಕ್ವಶನ್ ಪೇಪರ್ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಕೊಡ್ತಾ ಇದಾರೆ ನೋಡ್ರಿ, ಅದರ ಬದಲಾಗಿ ಶೆಡ್ಯೂಲ್ 8 ನಲ್ಲಿ ಇರುವಂತಹ ಭಾಷೆಗಳಿಗೆ ಅನುವಾದ ಮಾಡಿ ಕೊಡಬೇಕು. ಬಟ್ ಅವ್ರು ಕೊಡೋದಿಲ್ಲ. ಈ ಮೂರು ಆಪ್ಷನ್ ವರ್ಕ್ ಆಗ್ತಾ ಇಲ್ಲ ಅನ್ಕೊಡ್ರಿ, ಇದಕ್ಕೆ ದೊಡ್ಡ ಮಟ್ಟದ ಹೋರಾಟ ಬೇಕಾಗುತ್ತೆ, ದೊಡ್ಡ ಮಟ್ಟದ ಬದಲಾವಣೆ ಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾನ್ ಮಾಡ್ತಾ ಇದ್ದೀನಿ ಪರ್ಸನಲ್ ಆಗಿ. ಓಕೆ, ಈ ಬದಲಾವಣೆಗಳನ್ನ ತಗೊಂಡ್ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಾನ್ ಪರ್ಸನಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ನೀವು ಇವುಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸಾಧ್ಯ ಆದಷ್ಟು. ಕೆಲವೊಬ್ರು ಟೀಕೆ ಮಾಡ್ಬೋದು, ನಾನು ಸರಿ ಏನ್ರಿ ಮತ್ತೆ ರಿಸರ್ವೇಶನ್ ಅಂತೀರಿ, ಯಾರಿಗ್ ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತದು. ಸೊ ರಿಸರ್ವೇಶನ್ ಸುಪ್ರೀಂ ಕೋರ್ಟ್ ನ ಪ್ರಕಾರ ನಾವು 50% ಮೀರಿ ಹೋಗೋಕ್ಕಾಗಲ್ಲ, ಅಲ್ಲಿ ಮತ್ತೆ ಬಹಳಷ್ಟು ಕಾನೂನಿನ ತೊಡಕು ಬರುತ್ತೆ. ಸೊ ಇದೆಲ್ಲ ನಮ್ಮಿಂದ ಆಗಲ್ಲ ಸರ್ ಅಂತ ಅಂದಾಗ ನಮಗಿರುವಂತ ಏಕೈಕ ದಾರಿ ನಾವೇ ನಮ್ಮ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. 1 ವರ್ಷ ಚೆನ್ನಾಗಿ ಓದ್ಕೊಂಡ್ರೆ ಆಗುತ್ತೆ. ನಾನು ಇದನ್ನ ರೆಡಿ ಮಾಡಿಸ್ತೀನಿ ನಿಮ್ಮನ್ನ. ಇದೇನಿದೆಯಲ್ಲ ಇದು ಬಿಟ್ಟು ಬಿಡ್ರಿ ಸದ್ಯಕ್ಕೆ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದೇನಿದೆಯಲ್ಲ ಇಟ್ ಈಸ್ ಪಾಸಿಬಲ್, ಅಂದ್ರೆ ನಮ್ಮ ಕಡೆಯಿಂದ ಆಗೋದ್ರ ಬಗ್ಗೆ ನಾವು ನೋಡೋಣ. ಸಿಸ್ಟಮ್ ಬದಲಾಯಿಸೋದು ಟೈಮ್ ಬೇಕಾಗತ್ತೆ, 10-15 ವರ್ಷ 20 ವರ್ಷ ಟೈಮ್ ಬೇಕಾಗತ್ತೆ, ಅಷ್ಟು ಬೇಗ ಆಗೋದಲ್ಲ ಅದು. ಸೊ ಈಗ ಸದ್ಯಕ್ಕೆ ನಮಗ್ 1 ವರ್ಷದಲ್ಲಿ ಆಗ್ಬೇಕಾಗಿರೋದು ಇದನ್ನ ನಾವು ಮಾಡ್ಬೋದು, ಹೌದಲ್ವಾ? ಸೊ ಇದು ಪಾಸಿಟಿವ್, ಇದು ನೆಗೆಟಿವ್. ಯಾರ ಕಡೆ ಅಂತ ನೋಡಿದಾಗ ಇದು ಮೊದಲು ವಿದ್ಯಾರ್ಥಿಗಳಿಗೆ. ಇನ್ನು ಮತ್ತೊಂದು UPSC ಏನ್ ತಿಳ್ಕೊಂಡಿತ್ತು ಅಂತ ಅಂದ್ರೆ ಇದು ನಾನು ಏನ್ ಕೊಡ್ತಾ ಇದೀನಲ್ಲ ಇದು ಕೋಚಿಂಗ್ ಸೆಂಟರ್ ಗಳಿಗೆ ನೆಗೆಟಿವ್ ಆಗುತ್ತೆ ಅಂತ ಅನ್ಕೊಂಡಿತ್ತು. ಬಟ್ ಇಲ್ಲಿ ಕೋಚಿಂಗ್ ಸೆಂಟರ್ ಗಳಿಗೆ ಇದರಿಂದ ಮತ್ತಷ್ಟು ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಮತ್ತಷ್ಟು ಗೊಂದಲಕ್ಕೆ ಒಳಗಾಗ್ತಾರೆ. ಇಂಥ ಗೊಂದಲ ಮತ್ತಷ್ಟು ಜಾಸ್ತಿ ಆದಾಗ ಕೋಚಿಂಗ್ ಸೆಂಟರ್ ಗಳಿಗೆ ಅಡ್ಮಿಷನ್ ಗಳು ಜಾಸ್ತಿ ಆಗುತ್ತೆ. ಸೊ ಆಕ್ಚುಲಿ ತಪ್ಪಿದು. ಈ ತರ ಮಾಡೆಲ್ ಮಾಡಿದ್ರೆ UPSC ಇದು ಇಂಡೈರೆಕ್ಟ್ ಆಗಿ ಕೋಚಿಂಗ್ ಸೆಂಟರ್ ಗಳಿಗೆ ಅನುಕೂಲ ಮಾಡಿಕೊಟ್ಟಾಗುತ್ತೆ. ಈ ತರ UPSC ಮಾಡಬಾರ್ದು, ಸರಿನಾ? ಹಾಗೇನೆ ಇನ್ನು ಕೆಲವೊಂದ್ ಕಡೆ ಕೋಚಿಂಗ್ ಸೆಂಟರ್ ಗಳಿಗೆ ನೆಗೆಟಿವ್ ಕೂಡ ಆಗುತ್ತೆ. ಹೇಗೆ ನೆಗೆಟಿವ್ ಆಗುತ್ತೆ ಅಂದ್ರೆ ಯಾರು ಟ್ರೆಡಿಷನಲ್ ಮಾಡೆಲ್ ಅನ್ನ ಫಾಲೋ ಮಾಡ್ತಾ ಇದಾರಲ್ಲ, ಏನ್ 50 ವರ್ಷದಿಂದ ಸೇಮ್ ಮಾಡೆಲ್ ಫಾಲೋ ಮಾಡ್ಕೊಂಡು ಬರ್ತಾ ಇದಾರೆ ಕೋಚಿಂಗ್ ನಲ್ಲಿ, ಅದೇ ಮಾಡೆಲ್ ನ ಫಾಲೋ ಮಾಡೋರು ಇಲ್ಲಿ ಮತ್ತೆ ಫೇಲ್ ಆಗ್ತಾರೆ. ಸೊ ಹೊಸ ಟೆಕ್ನಿಕ್ ಗಳನ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮೂರನೇ ಪಾಯಿಂಟ್, ಯುವಕರ ಸ್ಕಿಲ್ ಗಳಿನ ಮುಂದೆ ಜಾಸ್ತಿ ಆಗುತ್ತೆ. ಹೌದು, ಡಿಫಿಕಲ್ಟಿ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಮಾತ್ರ ಸ್ಕಿಲ್ ಗಳು ಜಾಸ್ತಿ ಆಗುತ್ತೆ. ಸ್ಕಿಲ್ ಇಲ್ಲ ಅಂದ್ರೆ ಇನ್ನು ಮುಂದೆ ನಮಗೆ ಭವಿಷ್ಯ ಇಲ್ಲ ಅಂತ ಯುವಕರು ತಿಳ್ಕೊಳ್ತಾರೆ. ಆದ್ರೆ ಆ ಸ್ಕಿಲ್ ಕಲಿಯೋಕೆ ಯಾರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಈಗಾಗಲೇ ಪ್ರಿವಿಲೇಜ್ಡ್, ಯಾರಿಗೆ ಸವಲತ್ತುಗಳಿರುತ್ತಲ್ಲ ಅಂತವ್ರು ಮಾತ್ರ ಮುಂದೆ ಹೋಗ್ತಾರೆ. ಹಿಂದುಳಿದಿರುವಂತ ವಿದ್ಯಾರ್ಥಿಗಳು ಮತ್ತೆ ಹಿಂದುಳಿತಾರೆ. ಇದಕ್ಕೆ ಈ ವಿದ್ಯಾರ್ಥಿಗಳೇ ಪ್ರಯತ್ನ ಪಡಬೇಕು. ಸೊ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಈ ಎರಡೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಆಗುತ್ತೆ. ಹಾಗಾಗಿ ನಾವು ಎಲ್ಲದಕ್ಕೂ ಕೂಡ ರೆಡಿ ಆಗಬೇಕಾಗುತ್ತೆ, ಸರಿನಾ? ಹಾಗಾದ್ರೆ ಇವರು ಈ ವರ್ಷ ಕ್ವಶನ್ ಪೇಪರ್ ರೆಡಿ ಮಾಡಿದಾರೆ, ಮುಂದಿನ ವರ್ಷನೂ ಕೂಡ ಇಂಥದ್ದೇ ಕ್ವಶನ್ ಪೇಪರ್ ಬರುತ್ತೆ. ಅವಾಗ ನಾನು ಏನ್ ಮಾಡ್ಬೇಕು ಮೊದಲು ತಿಳ್ಕೊಳ್ಳೋಣ. ನೋಡ್ರಿ, ಇತ್ತೀಚೆಗೆ UPSC ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ನ್ಯೂಸ್ ಪೇಪರ್ ಅನ್ನ ವೇಸ್ಟ್ ಆಫ್ ದ ಟೈಮ್ ಅಂತ ಅನ್ಕೊಂಡಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ನಾವು ತಿಳ್ಕೊಳ್ಬೇಕಾಗಿರೋದು ನ್ಯೂಸ್ ಪೇಪರ್ ಈಸ್ ಕಂಪಲ್ಸರಿ. ವಿದೌಟ್ ನ್ಯೂಸ್ ಪೇಪರ್ ನಾವು ಇಂಥ ಪ್ರಶ್ನೆ ಪತ್ರಿಕೆನ ಪಾಸ್ ಆಗೋಕ್ಕಾಗಲ್ಲ, ಹೈಲಿ ಇಂಪಾಸಿಬಲ್. ಮೇನ್ಸ್ ಅಲ್ಲಿ ಕೂಡ ನಮ್ಗೆ ನಾಲೆಜ್ ಬೇಕು ಅಂತ ಅಂದ್ರೆ ನಾವು ನ್ಯೂಸ್ ಪೇಪರ್ ಓದ್ಕೊಂಡೇ ಹೋಗ್ಬೇಕಾಗತ್ತೆ. ಏನ್ ಮಾಡ್ಬೇಕು? ನಾನು ಇಲ್ಲಿವರೆಗೂ ಹೇಳ್ತಾ ಇದ್ದೆ
ನ್ಯೂಸ್ ಪೇಪರ್ಗೆ ಅರ್ಧ ಗಂಟೆ ಕೊಡ್ರಿ. ಕನ್ನಡ ಮೀಡಿಯಂನವ್ರು ಪ್ರಜಾವಾಣಿ ಒಂದ್ 30 ನಿಮಿಷ ಓದ್ರಿ, ಜೊತೆಗೆ ಹಿಂದೂ ನ್ಯೂಸ್ ಪೇಪರ್ 30 ನಿಮಿಷ ಓದ್ರಿ. ಆಮೇಲೆ ಹಿಂಗ್ ಯಾರು ಇಂಗ್ಲಿಷ್ ಸ್ಟೂಡೆಂಟ್ಸ್ ಇದ್ರಿ 1 ಅವರ್ ನೀವು ಹಿಂದೂ ನ್ಯೂಸ್ ಪೇಪರ್ ಓದ್ರಿ ಅಂತ ಹೇಳ್ತಾ ಇದೆ. ಬಟ್ ಇನ್ ಮುಂದೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ದ ಹಿಂದೂ ನ್ಯೂಸ್ ಪೇಪರ್ ಅನ್ನ ಕಂಪಲ್ಸರಿ ಆಗಿ 1 ಅವರ್ ಓದ್ಲೇಬೇಕಾಗತ್ತೆ. ವಿಡಿಯೋ ನೋಡೋದಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ನ್ಯೂಸ್ ಪೇಪರ್ ಅಂದ ತಕ್ಷಣ ಅನಾಲೈಸಿಸ್ ವಿಡಿಯೋಸ್ ನೋಡ್ತಾರೆ. ಅಲ್ಲ, ವಿಡಿಯೋ ನೋಡೋದು ನಿಮ್ಮ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ ಮಾತ್ರ. ಓದೋದು ಯಾಕೆ ಓದೋದು ಅಂತ ಅಂದ್ರೆ ನಿಮ್ಮಲ್ಲಿ ಇಂಟೆಲೆಕ್ಚುಯಲ್ ಥಿಂಕಿಂಗ್ ಅನ್ನ, ಥಾಟ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋಕೆ. ಇಟ್ ಈಸ್ ಕಂಪಲ್ಸರಿ. ನೆನ್ಪಿಟ್ಕೊಳ್ಳಿ. ಹೇಗೆ ಓದೋದು, ಏನ್ ಮಾಡೋದು, ಇದ್ರ ಬಗ್ಗೆ ನಾನು ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಿರ್ತೀನಿ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ನಿಮ್ಮನ್ನ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ರೆಡಿ ಮಾಡಿಸೋದು ನನ್ನ ಜವಾಬ್ದಾರಿ. ಓಕೆ, ಸೊ ಕಂಪಲ್ಸರಿ. ಇದೊಂದು ಹೊಸ ಪಾಯಿಂಟ್ಸ್ ಇನ್ ಮುಂದೆ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಯಾರು ಸ್ಕಿಪ್ ಮಾಡೋ ಹಾಗೆ. ನಿಮ್ದು ಆನ್ಸರ್ ರೈಟಿಂಗ್ ಸ್ಕಿಲ್ಗಳು, ಆಮೇಲೆ ಆಪ್ಷನಲ್, ಆಮೇಲೆ GS ಮೇನ್ಸ್ ನೋಟ್ಸು, ಇದೆಲ್ಲ ಬಿಡ್ರಿ, ಸ್ಟಾಪ್ ಇರ್ಲಿ, ನಡೆಯುತ್ತೆ. ಮೊದಲು ಇದನ್ನ ರೂಢಿ ಮಾಡ್ಕೊಡ್ರಿ. ಯಾಕಂದ್ರೆ ಇದು ಚೆನ್ನಾಗಿ ರೆಡಿ ಆಯ್ತಂದ್ರೆ 1 ವರ್ಷ ನೀವು ಆರಾಮಾಗಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀರಿ. ಮತ್ತೆ 1 ವರ್ಷ ನೀವು ನ್ಯೂಸ್ ಪೇಪರ್ ಓದಿದ್ರಿ ಅಂದ್ರೆ ಆನ್ಸರ್ ರೈಟಿಂಗ್ ಏನ್ ದೊಡ್ಡ ಮಾತಲ್ಲ. GS ಮೇನ್ಸ್ ಕೂಡ ನಿಮಗೆ ಏನ್ ಡಿಫಿಕಲ್ಟ್ ಆಗೋದಿಲ್ಲ. ಇದಕ್ಕೆ ಮತ್ತೆ ಪರಿಹಾರ ಹೇಳ್ತೀನಿ ನಾನು. ಮತ್ತೆ ಆಪ್ಷನಲ್ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ರಿ ದಯವಿಟ್ಟು. ಬಿಗಿನಿಂಗ್ ಅಲ್ಲ ಇದನ್ನ ಹಿಡ್ಕೊಂಡು ಕೂತ್ಕೊಳ್ಬೇಡ್ರಿ. ಮತ್ತೆ ಇನ್ನೂ ಒಂದು, ನಾನ್ ಯಾರು ಹೇಳ್ತಿರ್ತೀನಿ, ಸಾಮಾನ್ಯವಾಗಿ ಪಾಂಚಜನ್ಯ IAS ನಾವು ಫೋಕಸ್ ಮಾಡೋದು ಯಾರಿಗೆ ಅಂತ ಅಂದ್ರೆ ಈ ರೂರಲ್ ಮತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮತ್ತೆ ಬಿಗಿನರ್ಸ್ಗೆ. ನೀವು ಈಗಾಗಲೇ 3-4 ವರ್ಷ ಪ್ರಿಪೇರ್ ಮಾಡಿದ್ದೀರಿ, ನಿಮ್ಮಲ್ಲಿ ಒಂದು ಸ್ಕಿಲ್ ಡೆವಲಪ್ ಆಗಿದೆ, ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದ್ದೀರಿ, ಮೊದಲಿಂದಾನೇ ನ್ಯೂಸ್ ಪೇಪರ್ ಓದ್ಕೊಂಡು ಬರ್ತಾ ಇದ್ದೀರಿ ಅಂದ್ರೆ ನನ್ನ ವಿಡಿಯೋಸ್ ನಿಮಗೆ ಅಗತ್ಯ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಫೋಕಸ್ ಮಾಡೋದು, ನಮ್ಮ ಉದ್ದೇಶ ಏನು ಅಂತ ಅಂದ್ರೆ ಇವರನ್ನ ಮೇಲಕ್ಕೆ ತಗೊಂಡು ಬರೋದು. ಯಾಕಂದ್ರೆ ಈಗಾಗಲೇ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಒಳ್ಳೆ ಸಂಸ್ಥೆಗಳಿದೆ. ಬಟ್ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಹಳ್ಳಿ ಭಾಗದವ್ರು ಯಾರು ಇಲ್ಲ. ಸೊ ಹಾಗಾಗಿ ಇದನ್ನ ನಾನು ಯಾರಿಗೆ ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇವ್ರಿಗೆ, ನಿಮಗಲ್ಲ. ಮತ್ತೆ ಪ್ರವೀಣ್ ಸರ್ ಹೇಳಿದ್ರು, ನಾನು ಇದನ್ನೆಲ್ಲ ಬಿಟ್ಟೆ, ನನ್ ಪ್ರಿಲಿಮ್ಸ್ ಪಾಸ್ ಆದ್ರು ನಾನು ಮೇನ್ಸ್ ಫೇಲ್ ಆದೆ ಅಂತ ಆಮೇಲೆ ನಾನು ಬಂದು ಬಯೋ ಆಗಿಲ್ಲ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ, ಇವ್ರದ್ದು ಇಂಗ್ಲಿಷ್ ಇನ್ನೂ ವೀಕ್ ಇರುತ್ತೆ, ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಕನ್ನಡದಲ್ಲಿ ಓದಿರ್ತಾರೆ, ಇಂಗ್ಲಿಷ್ ಪದಗಳು ರೂಢಿ ಇರುತ್ತೆ. ಇನ್ನು ಬಿಗಿನರ್ಸ್ ಇರ್ತಾರೆ, ಇವರಿಗೆ ಒಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಪ್ರತಿದಿನ ಅಂತ ಹಿಂದೂ ನ್ಯೂಸ್ ಪೇಪರ್ ಓದ್ತಾ ಹೋದಾಗ ತಾನಾಗೆ ನೆನಪುಳಿತಾ ಹೋಗುತ್ತದೆ ಕಾನ್ಸೆಪ್ಟ್ಗಳು. ಓಕೆ, ಸೊ ಹಾಗಾಗಿ ಇದಿಷ್ಟು ಅಂಶಗಳು ನಿಮಗೆ ಗೊತ್ತಿರಲಿ. ಮೊದಲನೇದು ನ್ಯೂಸ್ ಪೇಪರ್ ಕಂಪಲ್ಸರಿ 1 ಅವರ್ ದ ಹಿಂದೂ ನ್ಯೂಸ್ ಪೇಪರ್ ಓದ್ಲೇಬೇಕು ಇಂಗ್ಲಿಷ್ ನಲ್ಲಿ. ಕನ್ನಡ ಮೀಡಿಯಂ ಪ್ರಜಾವಾಣಿ ಅರ್ಧ ಗಂಟೆ ಎಕ್ಸ್ಟ್ರಾ ಓದ್ಕೊಳ್ಬೇಕು, ಸರಿನಾ? ಇನ್ನು ಮಂತ್ಲಿ ಮ್ಯಾಗಝಿನ್, ಬಹಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲೇ ತಪ್ತಾರೆ. ಏನಂತಾರೆ ಗೊತ್ತಾ, ಈಗ ಕೆಲವೊಂದ್ ಕಡೆ ಬರುತ್ತೆ, ಕೆಲವೊಂದು ಮ್ಯಾಗಝಿನ್ ಗಳವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ನಮ್ಮ ಮ್ಯಾಗಝಿನ್ ಇಂದ ಇಷ್ಟು ಬಂದಿತ್ತು, ನಮ್ಮ ಬುಲೆಟ್ ಪಾಯಿಂಟ್ ಶಾರ್ಟ್ ನೋಟ್ಸ್ ಇಂದ ಇಷ್ಟು ಬಂದಿತ್ತು. ಹೌದು, ಬರುತ್ತೆ. ಈ ಉದಾಹರಣೆಗೆ ಕೆಲವೊಂದು ಸಂಸ್ಥೆಗಳಿಂದ ಉದಾಹರಣೆಗೆ ಒಂದು 20 ಕ್ವಶನ್ಗಳು ನೇರವಾಗಿ ಬಂದಿದೆ ಅಂತ ಕೊಡ್ರಿ. ರ್ಯಾಂಡಮ್ XYZ ಸಂಸ್ಥೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ನಾನ್ ರೆಫರ್ ಮಾಡೋದು ವಿಷನ್ ಮ್ಯಾಗಝಿನ್. ಸರ್ ಏನ್ರಿ ವಿಷನ್ ಮ್ಯಾಗಝಿನ್ ಅವ್ರು ನಿಮಗೆ ದುಡ್ಡು ಕೊಟ್ಟಿದಾರಾ? ಪಾಂಚಜನ್ಯ ಅಂತ ಸಂಸ್ಥೆ ತಕೊಂಡು ನೀವ್ಯಾಕೆ ವಿಷನ್ ಮ್ಯಾಗಝಿನ್ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತೀರಿ? ನೋಡ್ರಿ, ನೀವು ಬೇಕಾದ್ರೆ ತೆಗೆದ್ ನೋಡ್ರಿ, ವಿಷನ್ ಮ್ಯಾಗಝಿನ್ ತೆಗೆದ್ ನೋಡ್ರಿ, ಬೇರೆ ಸಂಸ್ಥೆ ತೆಗೆದ್ ನೋಡ್ರಿ. ಅಲ್ಲಿ ಯಾವ ತರ ಇರಬೇಕಂದ್ರೆ ಕಂಟೆಂಟ್, ನೀವು ಓದುವಂತ ಕಂಟೆಂಟ್ ಯಾವ ತರ ಇರಬೇಕು ಅಂತ ಅಂದ್ರೆ, ಮೊಟ್ಟ ಮೊದಲನೇದು ಅದು ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗಬೇಕು. ಓಕೆ, ಆಮೇಲೆ ಮೂರನೇದಾದ ನಿಮ್ಗೆ ಎಲ್ಲಿ ಹೆಲ್ಪ್ ಆಗ್ಬೇಕು ಅಂದ್ರೆ ಮೇನ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗ್ಬೇಕು, ಜೊತೆಗೆ ನಿಮ್ಮ ಇಂಗ್ಲಿಷ್ ಕೂಡ ಸುಧಾರಿಸಬೇಕು. ಇವು 3 ಸಿಗೋದು ನಿಮ್ಗೆ ವಿಷನ್ ಮ್ಯಾಗಝಿನ್ ಅಲ್ಲಿ. ಯಾಕಂದ್ರೆ ನಾವು ಸುಮಾರು ಒಂದು 12 ಪ್ರಶ್ನೆಗಳನ್ನ, ಇವತ್ತಿನವರೆಗೂ 12 ಪ್ರಶ್ನೆಗಳನ್ನ ನೇರವಾಗಿ ಬಂದಿರೋದು ಹಾಕಿದೀವಿ ಅಲ್ಲಿಂದ. ಆಮೇಲೆ ಮೇನ್ಸ್ ಅಲ್ಲಿ ಏನಿರುತ್ತೆ, ಒಂದು ಟಾಪಿಕ್ ಇರುತ್ತೆ, ಟಾಪಿಕ್ಗೆ ಅದು ಯಾಕೆ ಸುದ್ದಿಯಲ್ಲಿತ್ತು, ಅದ್ರ ಪಾಸಿಟಿವ್ಸ್ ಏನಿದೆ, ನೆಗೆಟಿವ್ಸ್ ಏನಿದೆ, ಇನ್ನು ಏನ್ ಮಾಡಬೇಕು, ಭಾರತ ಸರ್ಕಾರ ಏನೇನ್ ಕ್ರಮ ಕೈಗೊಂಡಿದೆ, ಹಾಗೇನೆ ಜಾಗತಿಕ ಮಟ್ಟದಲ್ಲಿ ಏನೇನ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಸೊ ಈ ತರ ಒಂದು ಕಾನ್ಸೆಪ್ಟ್ ಅನ್ನು ನೀಟಾಗಿ ಅರ್ಥ ಮಾಡಿಸ್ತಾರೆ ಅವರು. ನ್ಯೂಸ್ ಪೇಪರ್ ಓದುವಾಗ ನಿಮಗೆ ಸದ್ಯಕ್ಕೆ ನಡೀತಾ ಇದೆ ಗೊತ್ತಿರುತ್ತೆ, ವಿಷನ್ ಮ್ಯಾಗಝಿನ್ ಓದುವಾಗ ಹಿಂದೆ ಏನಾಗಿತ್ತು, ಇವತ್ತೇನಾಗ್ತಾ ಇದೆ, ಮುಂದೆ ಏನ್ ಮಾಡ್ಬೇಕು, ಈ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಹಾಗೇನೆ ಅಲ್ಲಿ ಬಳಸುವಂತ ಇಂಗ್ಲಿಷ್ ಮತ್ತೆ ಈ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಳಸುವಂತ ಇಂಗ್ಲಿಷ್ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ಕೂಡ ಬರೋದು, ಹೊಸದ್ ಎಲ್ಲಿಂದಾನು ಬರಲ್ಲ. ಅರ್ಥ ಆಯ್ತಾ? ಎಲ್ಲಿಂದ ಇಂಗ್ಲಿಷ್ ಕಲಿಯೋದಂದ್ರೆ ಇಲ್ಲಿಂದಾನೇ ಕಲಿಯೋದು. ಮತ್ತೆ ತುಂಬಾ ಯಾರು ವೀಕ್ ಇದ್ರಿ ಇಂಗ್ಲಿಷ್ ಅಲ್ಲಿ, ನೀವು ನಮ್ದು ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಸ್ಟರ್ ಇಂಗ್ಲಿಷ್ ಅಂತ ಒಂದು ಕೋರ್ಸ್ ಇದೆ, ಗ್ರಾಮರ್ದು, ಸ್ಪೋಕನ್ ಇಂಗ್ಲಿಷ್ ಅಂತ ಒಂದು ಕೋರ್ಸ್ ಇದೆ. 2 ಸೇರಿದ್ರೆ ಒಂದು 30 ಅವರ್ ಕ್ಲಾಸ್ ಇದೆ. ಒಂದ್ ತಿಂಗಳು ಕೂತ್ಕೊಡ್ರಿ, 2 ಮುಗಿಸ್ಕೊಡ್ರಿ, ಬನ್ರಿ. ಆಮೇಲೆ ಸ್ಟಾರ್ಟ್ ಮಾಡೋದು. ಇದನ್ನ ನಾವು ಟೀಚ್ ಮಾಡ್ತೀವಿ, ಅರ್ಥ ಆಗ್ತಾ ಹೋಗುತ್ತೆ ನಿಮ್ಗೆ. ಸರಿ, ಇದೊಂದು ಪಾಯಿಂಟ್. ಎಲ್ಲಿಂದ ಓದ್ಬೇಕು ಅಂದ್ರೆ ಇತ್ತೀಚೆಗೆ UPSC ಒಂದು ಸಾಕಾಗ್ತಾ ಇಲ್ಲ, 1.5 ವರ್ಷ. ಈಗ ನೀವು 2027 ಎಕ್ಸಾಮ್ ಅನ್ನ ಬರೀತೀರಿ ಅಂದ್ರೆ 2026 ಜನವರಿ ತಿಂಗಳಿನಿಂದ 2027 ಮಾರ್ಚ್ ತಿಂಗಳವರೆಗೂ ಕೂಡ ಕರೆಂಟ್ ಅಫೇರ್ಸ್ ನಿಮ್ಗೆ ಬೇಕಾಗುತ್ತೆ. ಇದಿಷ್ಟು ತಯಾರಿ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ.
ಸರಿ ಸರ್, ಇದೇನು ಹೇಳ್ತಾ ಇದ್ದೀರಿ, ಕ್ವಶನ್ ಪೇಪರ್ ಇಷ್ಟೇ ಲೆವೆಲ್ ಡಿಫಿಕಲ್ಟ್ ಬಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕಿಂತ ಮುಂಚೆ ಇನ್ನೂ ಒಂದು ಪಾಯಿಂಟ್ ಮತ್ತೆ ನಾನು ಮೊದಲನೇದು ನ್ಯೂಸ್ ಪೇಪರ್, ಎರಡನೇದು ಮಂತ್ಲಿ ಮ್ಯಾಗಝಿನ್, ಮೂರನೇ ಪಾಯಿಂಟ್ ಇದೇ ಒಂದು ಟಾಪಿಕ್ ಅಲ್ಲಿ ಮೂರನೇ ಪಾಯಿಂಟ್ ಏನಾಗುತ್ತೆ ಅಂತ ಅಂದ್ರೆ ಮ್ಯಾಪಿಂಗ್ ಕಡೆಗೆ ನಾವು ಸ್ವಲ್ಪ ಹೆಚ್ಚು ಒತ್ತು ಕೊಡ್ಬೇಕಾಗತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಸ್ಕಿಪ್ ಮಾಡ್ತಾರೆ ಅದನ್ನೇ. ಮೂರನೇ ಪಾಯಿಂಟ್ ಮ್ಯಾಪಿಂಗ್, ನೀವು ಬೇಕಾದ್ರೆ ಕ್ವಶನ್ಗಳನ್ನ ತೆಗೆದು ನೋಡ್ರಿ, ಮ್ಯಾಪಿಂಗ್ ನಿಂದ ನೇರವಾಗಿ ಪ್ರಶ್ನೆಗಳು ಬರ್ತಾ ಇದೆ. ಮಿನಿಮಮ್ 3-4 ಪ್ರಶ್ನೆಗಳು ನೇರವಾಗಿ ಬರ್ತಾ ಇದೆ. ನಾಲ್ಕನೇದು IR, ಇಂಟರ್ ನ್ಯಾಷನಲ್ ರಿಲೇಷನ್ಸ್. ಮೊದಲನೇದು ಮ್ಯಾಪಿಂಗ್ ನಿಂದ ನಿಮ್ಗೆ ಸಪರೇಟ್ ಕೋರ್ಸ್ ಮಾಡಿದ್ವಿ ನಾವು ಪಾಂಚಜನ್ಯ ISL, ಸುಮಾರು 240 ಪುಟಗಳ ನೋಟ್ಸ್ ಇದೆ, ಅದನ್ನ ನೀವು ರೆಫರ್ ಮಾಡ್ಕೊಳ್ಬಹುದು, ನಮ್ಮ ಆಪ್ ಅಲ್ಲಿ ಸಿಗುತ್ತೆ. IR ಕಂಪಲ್ಸರಿ, ಇದಕ್ಕೆ ಕರೆಂಟ್ ಅಫೇರ್ಸ್ ಸಾಕು. ಕರೆಂಟ್ ಅಫೇರ್ಸ್ ಬಿಟ್ಟು ಬೇರೆ ಯಾವುದೇ ಬುಕ್ಸ್ ಅನ್ನ ಎಕ್ಸ್ಟ್ರಾ ಓದ್ಕೊಳಕ್ ಹೋಗ್ಬೇಡಿ, ನಿಮಗೆ ಟೈಮ್ ಇರಲ್ಲ. ಇದು ನಿಮಗೆ ಹಿಂದೂನಲ್ಲೂ ಸಿಗುತ್ತೆ, ವಿಷನ್ ಮ್ಯಾಗಝಿನ್ ಸಿಗುತ್ತೆ. ನಾನು ವಿಷನ್ ಮ್ಯಾಗಝಿನ್ ಫ್ರೀ ಆಗಿ ಅನಾಲಿಸಿಸ್ ಮಾಡ್ತಾ ಇರ್ತೀನಿ. ಹಿಂದೂ ನ್ಯೂಸ್ ಪೇಪರ್ ಕೂಡ ಪ್ಲಾನ್ ಮಾಡಿದೀನಿ, ಅದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸರಿ ಸರ್, ಈಗ ಪೇಪರ್ ಇದೇ ತರ ಮುಂದಿನ ವರ್ಷ ಡಿಫಿಕಲ್ಟ್ ಬರುತ್ತೆ, ನಾನೇನು ಮಾಡಬೇಕು? ಇದು ಬಹಳಷ್ಟು ಜನರಲ್ಲಿ ಕಾಡುವಂತ ಪ್ರಶ್ನೆ. ನೋಡಿ, UPSC ಪ್ರಿಲಿಮ್ಸ್ ಅಂತ ಅಂದ್ರೆ ನಾನು ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದು, ಮತ್ತೆ ನಾನು ಕೂಡ ಪ್ರಾಕ್ಟೀಸ್ ಮಾಡೋದು ಏನು ಅಂತ ಅಂದ್ರೆ, ಆ ಪೇಪರ್ ಎಷ್ಟೇ ಡಿಫಿಕಲ್ಟ್ ಬಂದ್ರು, ಅದೆಷ್ಟೇ ಡಿಫಿಕಲ್ಟ್ ಬಂದ್ರು ಕೂಡ ಮಿನಿಮಮ್ 70 ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ರಿ. ಮ್ಯಾಕ್ಸಿಮಮ್ ನೀವು ಎವರೇಜ್ ಸ್ಟೂಡೆಂಟ್ ಇದ್ರೆ 85 ಅಟೆಂಡ್ ಮಾಡ್ರಿ. ಇದು ನನ್ನ ಸಲಹೆ. ಮಿನಿಮಮ್ 70, ಮ್ಯಾಕ್ಸಿಮಮ್ 85, ಇದೇ ರೇಂಜ್ ನಲ್ಲಿ ಹೋಗ್ಬೇಕು. ಇದಕ್ಕಿಂತ ಜಾಸ್ತಿ ಹೋಗಬಾರ್ದು. ಹಿಂದೂ ಕೂಡ ಇದೇ ಟ್ರೆಂಡ್ ಇತ್ತು, ಇಂದು ಇದೇ ಇದೆ, ಮುಂದೂ ಕೂಡ ಇದೇ ಇದೆ. ಹೇಗೆ ಸರ್, ಹೇಗೆ ಹೇಳ್ತೀರಿ ಇದನ್ನ? ನೋಡಿ, ನಾನು ನಮ್ ಸರ್ ಜೊತೆ ಮಾತಾಡ್ಕೊಂಡು ಬಂದು ಹೇಳ್ತಾ ಇದ್ದೀನಿ ನಿಮಗೆ. UPSC ಪ್ರಶ್ನೆ ಪತ್ರಿಕೆ ಹೇಗೆ ಇದ್ರು ಕೂಡ ಟೋಟಲ್ 100 ಕ್ವಶನ್ ಅಲ್ಲಿ ನೀವು ಹುಡುಕಾಡಿ ತೆಗೆದ್ರೆ, 100 ಕ್ವಶನ್ ಅಲ್ಲಿ ಹುಡುಕಾಡಿ ತೆಗೆದ್ರೆ ಕನಿಷ್ಠ 30ರಿಂದ 40 ಪ್ರಶ್ನೆಗಳು ನಿಮ್ಗೆ ಏನಿರುತ್ತೆ ಅಂತ ಅಂದ್ರೆ ಈಸಿ ಇರುತ್ತೆ. ಯಾರು 1.5 ರಿಂದ 2 ವರ್ಷ ನೀಟಾಗಿ ಓದಿರ್ತೀರಿ, ನಿಮ್ಗೆ 30ರಿಂದ 40 ಪ್ರಶ್ನೆಗಳು ಈಸಿ ಇರುತ್ತೆ. ಇಲ್ಲಿ ನೀವು ಜಾಸ್ತಿ ತಪ್ಪುಗಳನ್ನ ಮಾಡಬಾರ್ದು. ಉದಾಹರಣೆಗೆ ಇಂಥದ್ದೇ ಕ್ವಶನ್ ಪೇಪರ್ ಬಂತು ಅನ್ಕೊಳ್ಳೋಣ, ಒಂದು 40 ಪ್ರಶ್ನೆಗಳು ಈಸಿ ಇವೆ ಅನ್ಕೊಳ್ಳೋಣ, ಈಸಿ ಪ್ಲಸ್ ಮಾಡರೇಟ್. ಸೊ ಇದರಲ್ಲಿ ಕನಿಷ್ಠ 35 ಕರೆಕ್ಟ್ ಆಗ್ಬೇಕು ನಿಮ್ದು. ಎಷ್ಟರಲ್ಲಿ? 40ರಲ್ಲಿ 35 ಕರೆಕ್ಟ್ ಆಗ್ಬೇಕು. ಇನ್ನು ನೆಕ್ಸ್ಟ್ ಒಂದು 30 ಪ್ರಶ್ನೆಗಳು ಏನ್ ಬರಬಹುದು? ಮಾಡರೇಟ್ ಲೆವೆಲ್ ಅಲ್ಲಿ ಬರಬಹುದು. ಅಂದ್ರೆ ನಿಮಗೆ 3 ಸ್ಟೇಟ್ಮೆಂಟ್ ಗಳಲ್ಲಿ 2 ಅಥವಾ 1 ಗೊತ್ತಿರುತ್ತೆ, ಇನ್ನು ಕೆಲವೊಂದು ಗೊತ್ತಿರಲ್ಲ, ಸ್ವಲ್ಪ ಎಲಿಮಿನೇಷನ್ ಟ್ರಿಕ್ಸ್ ವರ್ಕ್ ಆಗ್ತಾ ಇರುತ್ತೆ. ಸೊ ಇಂತಹ ಪ್ರಶ್ನೆಗಳಲ್ಲಿ ನಿಮ್ದೀಗ 30 ಕರೆಕ್ಟ್ ಆಗಿದೆ. ಸೊ 30 ಕರೆಕ್ಟ್ ಆದಾಗ ನೀವೇನ್ ಮಾಡ್ತೀರಿ ಅಂತ ಅಂದ್ರೆ, ಇದರಲ್ಲಿ ಸುಮಾರು 30ರಲ್ಲಿ ಅಂದಾಜು ಒಂದು 15 ಕರೆಕ್ಟ್ ಆಯ್ತು ಅಂತ ಅನ್ಕೊಳ್ಳೋಣ. 30ರಲ್ಲಿ ಟೋಟಲ್ ನೀವು ಅಟೆಂಡ್ ಮಾಡಿದಂತ ಪ್ರಶ್ನೆಗಳು 70, ಆಮೇಲೆ 35 ಪ್ಲಸ್ 15 50. ಒಂದ್ ಸ್ವಲ್ಪ ಲೆಕ್ಕ ತೆಗೆದು ನೋಡೋಣ ಇದನ್ನ. 50 ನಿಮ್ದು ಕರೆಕ್ಟ್ ಆಗಿದೆ, 50 ಇಂಟು 2 ಎಷ್ಟಾಗುತ್ತೆ? 100 ಅಂಕಗಳು. 20 ತಪ್ಪು ಮಾಡಿದ್ದೀರಿ, 20 ಇಂಟು 0.66 ಅಂದಾಜು ಸುಮಾರು 14 ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ 100 ಒಳಗಡೆ ನಾವು 14 ತೆಗೆದ್ರೆ 86 ಬರುತ್ತೆ. ಸರ್, ಇಷ್ಟು ಕಟ್ ಆಫ್ ಇರಲ್ವಲ್ಲ? ನಾನೇನ್ ಹೇಳ್ತಾ ಇದೀನಿ ಅಬ್ಸರ್ವ್ ಮಾಡ್ರಿ, ಪೇಪರ್ ತುಂಬಾ ಡಿಫಿಕಲ್ಟ್ ಇದೆ. ಹೈಲಿ ಡಿಫಿಕಲ್ಟ್ ಪೇಪರ್ ಇದ್ದಾಗ ಈ ವರ್ಷ ಬಹಳಷ್ಟು ಜನ ಹೇಳ್ತಾ ಇದ್ರೆ ಕಟ್ ಆಫ್ 75 ಬರುತ್ತೆ. ಸೊ ಮುಂದಿನ ವರ್ಷ ಇದೇ ತರ ಕ್ವಶನ್ ಪೇಪರ್ ಬಂದ್ರೆ ನೀವು ಈ ಸ್ಟ್ರಾಟಜಿನ ಇಟ್ಕೊಂಡು ಹೋದ್ರೆ ಪಾಸ್ ಆಗ್ತೀರಿ. ಅನವಶ್ಯಕವಾಗಿ ಎಕ್ಸ್ಟ್ರಾ ಇನ್ನು 30 ಇರುತ್ತಲ್ಲ, ತುಂಬಾ ಡಿಫಿಕಲ್ಟ್ ಪ್ರಶ್ನೆಗಳನ್ನ ಅವನು ಅಟೆಂಡ್ ಮಾಡಬಾರ್ದು. ಮತ್ತೆ ಇನ್ನೂ ಒಂದು ಮಾತು, ಈ ವರ್ಷ ನಾನು ಬಹಳಷ್ಟು ಜನ ವಿದ್ಯಾರ್ಥಿನ ನೋಡಿದೀನಿ, ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಗೊತ್ತಿಲ್ಲದೆ ಇರುವಂತ ಪ್ರಶ್ನೆ ಮೇಲೆ ತುಂಬಾ ಟೈಮ್ ವೇಸ್ಟ್ ಮಾಡಿದ್ದಾರೆ. ಪೇಪರ್ ತುಂಬಾ ಡಿಫಿಕಲ್ಟ್ ಬಂದಿದೆ ಅನ್ಕೊಡ್ರಿ, ಏನೋ ಹೊಸ ಟ್ರೆಂಡ್ ಎಲ್ಲ UPSC ತಂದು ಬಿಟ್ಟಿದೆ ಅಂದಾಗ ಹುಡುಕಾಡಿ 70 ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕು. ಅದರಲ್ಲಿ 50ರಿಂದ 55 ಕರೆಕ್ಟ್ ಇದ್ರೆ ಸಾಕು. ದಯವಿಟ್ಟು ಈ ತರ ಹೋಗಿ. ಇನ್ನು ನಾರ್ಮಲ್ ಟ್ರೆಂಡ್ ಈಸಿ ಬಂದಿದೆ, ಬಹುಶಃ ಇನ್ ಮುಂದೆ ಈಸಿ ಬರಲ್ಲ UPSC ನಲ್ಲಿ, ಅದು ಹೋಯ್ತು, ಆ ಕಾಲ ಮುಗಿದು ಹೋಗಿದೆ. ಅಕಸ್ಮಾತ್ ನೀವು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂದ್ರೂ ಕೂಡ 85ವರೆಗೂ ಮಾತ್ರ ಹೋಗಿ. ಮತ್ತೆ ಇನ್ನೂ ಒಂದು, ಮೊದಲ 1 ಅವರ್ ಆಗುವವರೆಗೂ ನೀವು OMR ನ ಫಿಲ್ ಮಾಡೋ ಅಗತ್ಯ ಇಲ್ಲ. ಮೊದಲ ಅನಾಲಿಸಿಸ್ ಮಾಡ್ತಾ ಹೋಗಿ. ಬಟ್ 1 ಅವರ್ ಆದ್ಮೇಲೆ OMR ಒಂದ್ಸಲ ಕೂತ್ಕೊಂಡು ಎಲ್ಲ ಫಿಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನ್ ಲಾಸ್ಟ್ ಒಂದು ಅರ್ಧ ಗಂಟೆ ಉಳಿದಿರುತ್ತಲ್ಲ, ಲಾಸ್ಟ್ 30 ಮಿನಿಟ್ಸ್, ಅವಾಗ ಪ್ರತಿ ಪ್ರಶ್ನೆ ಮುಗಿದ ತಕ್ಷಣ OMR ಫಿಲ್ ಮಾಡಿ. ನಮ್ ಸ್ಟೂಡೆಂಟ್ಸ್ ಒಂದು 4-5 ಜನ ಕ್ವಶನ್ ಅಟೆಂಡ್ ಮಾಡಿದ್ದಾರೆ, ಬಟ್ OMR ತುಂಬೇ ಬಂದಿದ್ದಾರೆ. ಆ ತರ ಮಾಡಬಾರ್ದು, ಅದು ತಪ್ಪಾಗತ್ತೆ ನಿಮ್ದು. ಅರ್ಥ ಆಯ್ತಾ? ಸೊ ಮುಂದಿನ ವರ್ಷನೂ ಕೂಡ ಇದೇ ತರ ಬಂದಿದೆ ಅಂತ ಅಂದ್ರೆ ಪೇಪರ್ ಮ್ಯಾಕ್ಸಿಮಮ್ 20ವರೆಗೂ, ಇಲ್ಲ ನೀವು ತುಂಬಾನೇ ಅಕ್ಯುರಸಿಯಿಂದ ಹೋಗ್ತಾ ಇದ್ರಿ ಅಂದ್ರೆ 65 ಮಾಡಿ. ಬಟ್ ಇಷ್ಟು ಮಾಡಿದಾಗ ನಿಮ್ದು 50 ಕರೆಕ್ಟ್ ಆಗ್ಲಿ. ಈ ತರ ಇಟ್ಕೊಂಡು ಹೋದ್ರೆ ಅಂದ್ರೆ ಪಕ್ಕಾ ಯಶಸ್ವಿ ಆಗ್ತೀರಿ. ಇಟ್ ಈಸ್ ಪಾಸಿಬಲ್. ಓಕೆ, ಮತ್ತೆ ಈ ವರ್ಷನೂ ಕೂಡ ಇದೇ ತರ ಬಂದಿದೆ. ನೀವು ಹುಡುಕಾಡಿ ತೆಗೆದ್ರೆ ನಿಮ್ಗೊಂದು 35 ಪ್ರಶ್ನೆಗಳು ಏನ್ ಸಿಗುತ್ತೆ? ತುಂಬಾ ಈಸಿ ಸಿಗುತ್ತೆ. ಒಂದ್ 35 ಪ್ರಶ್ನೆಗಳು ನಿಮಗೆ
ಸ್ವಲ್ಪ ಮಾಡರೇಟ್ ಟು ಡಿಫಿಕಲ್ಟ್ ಸಿಗುತ್ತೆ. ಒಂದು 30 ಪ್ರಶ್ನೆ ತುಂಬಾ ಡಿಫಿಕಲ್ಟ್ ಇವೆ, ಅದು ಸಾಲ್ವ್ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಲ್ಲಿ ಗೆಸ್ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ಶಾಶ್ವತವಾಗಿ. ಹೆಚ್ಚು ಅಟೆಂಡ್ ಮಾಡಿ ಸುಮ್ನೆ ಫೇಲ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂಕಗಳನ್ನ. ಇದಿಷ್ಟು ನಿಮಗೆ ಗೊತ್ತಿರ್ಲಿ. ಇನ್ನೊಂದು, ಯು ಪಿ ಎಸ್ ಸಿ ನಮ್ಮಲ್ಲಿ ಏನ್ ಬಯಸ್ತಾ ಇದೆ, ಯು ಪಿ ಎಸ್ ಸಿ ನಮ್ಮಲ್ಲಿ ಏನ್ ಬಯಸ್ತಾ ಇದೆ ಅಂತ ಅಂದ್ರೆ, ನೀನು ಬರೀ ಎಲಿಮಿನೇಷನ್ ಟ್ರಿಕ್ಸ್ ಅನ್ನ ನೆನ್ಪಿಟ್ಕೊಂಡು ಬರ್ತೀನಿ ಅಂದ್ರೆ ಅದು ಆಗಲ್ಲಪ್ಪ ಇನ್ ಮುಂದೆ ಅಂತ ಹೇಳ್ತಾ ಇದೆ. ಬಟ್ ಅದರ ಅರ್ಥ ಕಂಪ್ಲೀಟ್ ಎಲಿಮಿನೇಷನ್ ಟ್ರಿಕ್ ವರ್ಕ್ ಆಗಲ್ಲ ಅಂತ ಅಲ್ಲ. 50% ಇರುತ್ತೆ. 50% ಇರುತ್ತೆ. ಹೇಗೆ? ಇಲ್ಲಿ 1 and 2, 2 and 3. ಸೊ ಈ ತರ ಪ್ರಶ್ನೆಗಳು ಬಂದಾಗ ಸಾಮಾನ್ಯವಾಗಿ ನಿಮ್ಗೆ ಇಲ್ಲಿ 2 ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ. ಸೊ ಇದ್ರ ನಡುವೆ ಬರ್ತೀರಿ ನೀವು. 50% ವರ್ಕ್ ಆಗ್ತಾ ಇದೆ, ಇನ್ನು 50% ನಿಮ್ಮ ನಾಲೆಜ್ ಮೇಲೆ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ಯಾವ್ಯಾವ ಸ್ಕಿಲ್ ಗಳನ್ನ ಯು ಪಿ ಎಸ್ ಸಿ ನಮ್ಮಿಂದ ಬಯಸ್ತಾ ಇದೆ? ಮೊಟ್ಟ ಮೊದಲನೇ ಸ್ಕಿಲ್ ಯು ಪಿ ಎಸ್ ಸಿ ಏನ್ ಕೇಳ್ತಾ ಇದೆ ಅಂತ ಅಂದ್ರೆ, ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆಯೋ ಇಲ್ವೋ? ಇದಕ್ಕೆ ಉದಾಹರಣೆ ಅಂತ ಅಂದ್ರೆ, ಅಂಡಮಾನ್ ನಿಕೋಬಾರ್ ಮೇಲೆ ಒಂದು ಪ್ರಶ್ನೆ ಇತ್ತು. ಅಂಡಮಾನ್ ನಿಕೋಬಾರ್ ಮೇಲೆ ಒಂದು ಪ್ರಶ್ನೆ ಇತ್ತು. ಹಾಗೇನೆ ಇನ್ನೊಂದಿತ್ತು ನೋಡ್ರಿ, ಏನಂತ ಅಂದ್ರೆ, ಇವು ವಿ ಶೇಪ್ಡ್ ವ್ಯಾಲೀಸ್. ವಿ ಶೇಪ್ಡ್ ವ್ಯಾಲೀಸ್ ಬಗ್ಗೆ ನಾವು ಕ್ಲಾಸ್ ಹೇಳುವಾಗ ಹೇಳಿರ್ತೀವಿ. ವಿ ಶೇಪ್ಡ್ ವ್ಯಾಲೀಸ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಇಲ್ಲ. ನಮ್ಮ ದಕ್ಷಿಣ ಭಾರತದ ನದಿಗಳು ಅಗಲವಾಗಿ ಹರಿಯುತ್ತೆ, ಉತ್ತರ ಭಾರತದ ನದಿಗಳು ಈ ತರ ವಿ ಶೇಪ್ಡ್ ವ್ಯಾಲಿಗಳಲ್ಲಿ ಹರಿಯುತ್ತೆ. ಈ ತರ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದೆಯೋ ಅಂತ ಕೇಳ್ತಾ ಇದೆ. ಸೊ ಇನ್ನು ಮುಂದೆ ನೀವು ಸ್ಟಡಿ ಮಾಡುವಾಗ ಈ ಯಾಕೆ, ಯಾವಾಗ, ಏನು, ಎಲ್ಲಿ, ಇದೆಲ್ಲಾನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನೀವು ಕಲಿತೀರಿ, ಏನಿಂದ ಕಲಿತೀರಿ, ಅದೆಲ್ಲ ಬರ್ತಾ ಬರ್ತಾ ಬರುತ್ತೆ. ನಾನು ವಿಷನ್ ಮ್ಯಾಗಝಿನ್ ಕ್ಲಾಸಸ್ ಕೇಳ್ತಾ ಹೋಗಿ ಆ ತರ ಥಿಂಕ್ ಮಾಡುವಂತ ಸಾಮರ್ಥ್ಯ ನಿಮಗೆ ಬರುತ್ತೆ. ಇನ್ನೊಂದು, ಅನಾಲೈಸಿಸ್. ನೀವು ಎಷ್ಟು ಅನಾಲಿಸಿಸ್ ಮಾಡ್ತೀರಿ? ಕ್ವಶನ್ ಪೇಪರ್ ಅನ್ನ ಯಾವ ತರ ಅನಾಲಿಸಿಸ್ ಮಾಡ್ತೀರಿ? ಒಂದು ಕಾನ್ಸೆಪ್ಟ್ ಕೊಟ್ಟಾಗ, ಒಂದು ಪ್ರಶ್ನೆಯನ್ನ ಕೊಟ್ಟಾಗ ಹೇಗೆ ಅನಾಲಿಸಿಸ್ ಮಾಡ್ತೀರಿ? ಉದಾಹರಣೆಗೆ ಅವ್ರು ಕೇಳಿದ್ರು, ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರು, ಆ ಪ್ಯಾರಾಗ್ರಾಫ್ ನ ಆ ವ್ಯಕ್ತಿ ಮಾಡಿರೋದು ಅಕೌಂಟಬಿಲಿಟಿ, ಡೆಲಿಗೇಷನ್ ಇಂಥದ್ದೆಲ್ಲ ಕೇಳ್ತಾ ಇದಾರೆ ಅವರು ಗವರ್ನೆನ್ಸ್ ಬೇಸ್ ಗಳಲ್ಲಿ. ಸೊ ಅನಾಲಿಸಿಸ್ ಅನ್ನ ಕೇಳ್ತಾ ಇದಾರೆ. ಮತ್ತೆ ನಿಮ್ಮ ನಾಲೆಜ್ ಅನ್ನ ಅಪ್ಲೈ ಮಾಡೋಕ್ ಬರುತ್ತೋ ಇಲ್ವೋ ನಿಮಗೆ? ಅಪ್ಲಿಕೇಶನ್ ಮಾಡೋದು ತುಂಬಾ ಮುಖ್ಯ. ಇನ್ನೊಂದು ಈ ವರ್ಷ ಯು ಪಿ ಎಸ್ ಸಿ ನಮ್ಮನ್ನ ಕೇಳ್ತಾ ಇರೋದು ಏನಂತ ಅಂದ್ರೆ, ನೋಡಪ್ಪ, ನಿನಗೆ 100 ಕ್ವಶನ್ ಪೇಪರ್ ಕೊಡ್ತೀವಿ, 100 ಕ್ವಶನ್ಸ್ ಕೊಡ್ತೀವಿ, 100 ಅಲ್ಲಿ ಹುಡುಕೋದ್ ನಿನ್ ಜವಾಬ್ದಾರಿ. 70 ಈಸಿ ಇವೆ, 50ರಿಂದ 60, ಒಂದ್ 30 ಈಸಿ ಇವೆ, ಒಂದ್ 30-40 ಮಾಡರೇಟ್ ಇವೆ, 30 ಡಿಫಿಕಲ್ಟ್ ಇವೆ. ಹುಡುಕಿ ಬರೆಯೋದು ನಿನ್ ಜವಾಬ್ದಾರಿ. ಸೊ ಏನಂತ ಅಂದ್ರೆ, ಇಲ್ಲಿ ಹೈಡ್ ಅಂಡ್ ಸೀಕ್ ಆಟ ಆಡ್ತಾ ಇದಾರೆ ನಮ್ ಜೊತೆ ಅವ್ರು. ಮುಚ್ಚಿಟ್ಟಿರ್ತಾರೆ ಪ್ರಶ್ನೆಗಳನ್ನ, ನಾವು ಹುಡುಕ್ಬೇಕು. ಅದನ್ನ ಆ ಹುಡುಕೋ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಬೇಕು ನಾವು. ಈಗ ಏನ್ 100 ಕ್ವಶನ್ ಇದೆ, 100ಕ್ಕೆ 100 ಅಟೆಂಡ್ ಮಾಡೋ ನಮ್ಗೆ ಅಗತ್ಯ ಇಲ್ಲ. ಬಟ್ ಅದರಲ್ಲಿ ಕನಿಷ್ಠ 70 ಅಟೆಂಡ್ ಮಾಡ್ಬೇಕಲ್ಲ, ಆ ಸ್ಕಿಲ್ ಅನ್ನು ಕೂಡ ನಾವಿಲ್ಲಿ ಬೆಳೆಸ್ಕೊಳ್ಬೇಕಾಗಿದೆ. ಇದು ಯು ಪಿ ಎಸ್ ಸಿ ನಮ್ಮಿಂದ ಬಯಸ್ತಾ ಇರೋದು. ಹಾಗಾದ್ರೆ ಯಾವ್ಯಾವ ಸಬ್ಜೆಕ್ಟ್ ನಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂತು ಈ ವರ್ಷ 2026ರಲ್ಲಿ ಅಂತ ನಾವು ಮೊದಲಾಗಿ ನೋಡೋದಾದ್ರೆ, ಈ ವರ್ಷ ಇವರು ಹೆಚ್ಚು ವೇಟೇಜ್ ಕೊಟ್ಟಿದ್ದ ಹಿಸ್ಟ್ರಿಗೆ. ನೋಡ್ರಿ, ಯಾಕೆ ಈ ವರ್ಷ ಬಹಳಷ್ಟು ಮೇನ್ಸ್ ಬರೆದಿರೋ ವಿದ್ಯಾರ್ಥಿಗಳು ಪಾಪ ಲಾಸ್ಟ್ ಅಟೆಂಪ್ಟ್ ಇದ್ದವರು ಕೂಡ ಫೇಲ್ ಆಗಿದ್ದಾರೆ ಅಂತ ಅಂದ್ರೆ, ಏನ್ ಇಲ್ಲಿವರೆಗೂ ಟ್ರೆಂಡ್ ಇತ್ತಲ್ಲ ಅದೇ ಟ್ರೆಂಡ್ ಹೋಗ್ಬಿಡ್ತು. ಮೊದಲನೇದು ಏನಂತ ಅಂದ್ರೆ, ಎಲಿಮಿನೇಷನ್ ಟ್ರಿಕ್ಸ್ ಗಳು ಎಲ್ಲಾ ವರ್ಕ್ ಆಗ್ಲಿಲ್ಲ. ಎರಡನೇದು ಏನಂತ ಅಂದ್ರೆ, ಇಲ್ಲಿ ಯು ಪಿ ಎಸ್ ಸಿ ಏನ್ ಮಾಡ್ತು ಅಂತ ಅಂದ್ರೆ, ನಾವ್ ಯಾವ ಸಬ್ಜೆಕ್ಟ್ ನಿಂದ ಪ್ರಶ್ನೆಗಳು ಬರಲ್ಲ ಅಥವಾ ಅದ್ರ ಮೇಲೆ ಫೋಕಸ್ ಮಾಡಬೇಡಿ ಅಂತ ಇದ್ರು, ಅಂತದ್ರಿಂದಾನೇ ಪ್ರಶ್ನೆಗಳು ಜಾಸ್ತಿ ಬಂದ್ವು. ಹಿಸ್ಟ್ರಿಯಿಂದಾನೇ ಸುಮಾರು 20 ಪ್ರಶ್ನೆಗಳು ಬಂತು. ಹಿಸ್ಟ್ರಿಯಿಂದಾನೇ ಸುಮಾರು 20 ಪ್ರಶ್ನೆಗಳು ಬಂತು. ಇದರಲ್ಲೂ ಮತ್ತೆ ಹೇಗೆ, ಡೀಪ್ ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಡೀಪ್ ಪ್ರಶ್ನೆಗಳು. ಆಮೇಲೆ ಮಾಡರ್ನ್ ಹಿಸ್ಟ್ರಿ ಅಂತೂ ನೀವೆಷ್ಟೇ ಓದ್ಕೊಂಡಿದ್ರು ಕೂಡ ನಿಮ್ಗೆ ಕನ್ಫ್ಯೂಸ್ ಆಗ್ಬೇಕು. ಈಗ ಉದಾಹರಣೆಗೆ ಫಾರ್ವರ್ಡ್ ಬ್ಲಾಕ್ ಮೇಲೆ ಒಂದು ಪ್ರಶ್ನೆ ಬಂದಿತ್ತು, ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ನಿಮ್ಗೆ ಗೊತ್ತಿದೆ ಉತ್ತರ, ನಿಮ್ಗೆ ಗೊತ್ತಿದೆ ಸುಭಾಷ್ ಚಂದ್ರ ಅವ್ರು ಬಿಟ್ಟರು ಮಾಡಿದ್ರು, ಬಟ್ ಯಾಕಂತ ಕನ್ಫ್ಯೂಷನ್. 4 ಸ್ಟೇಟ್ಮೆಂಟ್ ಇವೆ, 4 ಸ್ಟೇಟ್ಮೆಂಟ್ ಆದ್ಮೇಲೆ ಮತ್ತೆ ಆಪ್ಷನ್ಗಳು. ಮೊದಲು ಪ್ರಶ್ನೆ ಕೆಳಗಡೆ ಆಪ್ಷನ್ಗಳಿಂದ ಆಪ್ಷನ್ಗಳು. ಸೊ ಈಗ 3 ಕೊಟ್ಟಾಗ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಸೊ ಅಲ್ಲಿ ಹುಡ್ಕೋದು ನಿಮ್ ಜವಾಬ್ದಾರಿ. ಆ ಪ್ರಶ್ನೆನ ಬಿಟ್ಟು ಮೊದಲು ಈಸಿ ಇರೋದು ಮುಗಿಸ್ಕೊಂಡು ಬರ್ತಿರೋ ಥಿಂಕ್ ಮಾಡೋದು ನಿಮ್ ಜವಾಬ್ದಾರಿ. ಅರ್ಥ ಆಯ್ತಾ? ಸೊ ಈ ತರ ಹಿಸ್ಟ್ರಿ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಯು ಪಿ ಎಸ್ ಸಿ ಮಾಡಿತ್ತು. ಮಿಡಿವಲ್ ಹಿಸ್ಟ್ರಿಯಿಂದ ಈ ವರ್ಷ ಪ್ರಶ್ನೆ ಬಂದಿಲ್ಲ, ಇದು ಮೊದಲನೇದು. ಇನ್ನು ಜಿಯೋಗ್ರಫಿಯಿಂದ ಏನ್ ಪ್ರತಿ ವರ್ಷ ಒಂದು ಬೇಸಿಕ್ ಕಾನ್ಸೆಪ್ಟ್ ಗಳ ಮೇಲೆ ಪ್ರಶ್ನೆ ಬರ್ತಾ ಇತ್ತಲ್ಲ, ಅದು ಬಂದಿಲ್ಲ. ಇಲ್ಲಿ ಮ್ಯಾಪಿಂಗ್ ಮೇಲೆ ಫೋಕಸ್ ಮಾಡಿದೆ. ಈ ಉದಾಹರಣೆಗೆ ಸಟ್ಲೇಜ್ ನದಿ ಬಗ್ಗೆ ಬಂದಿತ್ತು, ಆಮೇಲೆ ಕರೆಂಟ್ ಅಫೇರ್ಸ್ ಇಂದ ಕೆಲವೊಂದು ಬಂದಿತ್ತು. ಮ್ಯಾಪಿಂಗ್ ಮೇಲೆ ಹೆಚ್ಚಿನ ಫೋಕಸ್ ನ ಮಾಡಿದೆ. ವಿದ್ಯಾರ್ಥಿಗಳಿಗೆ ಜಿಯೋಗ್ರಫಿ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿದೀವಿ ಅನ್ನೋ ಹತ್ರ ಫೀಲೇ ಆಗಿಲ್ಲ. ಇನ್ನು ಎನ್ವೈರ್ಮೆಂಟ್ ನಿಂದ ಏನ್ ಮಾಡಿದೆ ಅಂತ ಅಂದ್ರೆ, 10 ಪ್ರಶ್ನೆಗಳು ಬಂದಿವೆ. ಇಲ್ಲಿ ಪ್ರತಿ ವರ್ಷ ನೀವು ಶಂಕರ್ IAS ಓದ್ಕೊಂಡು ಹೋದ್ರೆ ನಿಮಗೆ ಆಕ್ಟ್ ಗಳಿಂದ, ಪಾಲಿಸಿಗಳಿಂದ, ಆಮೇಲೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಟರ್ಮ್ಗಳ ಮೇಲೆ ಪ್ರಶ್ನೆ ಬರುತ್ತೆ ಅಂತ ನಾವು ಹೇಳ್ತಾ ಇದ್ವಿ.
ಬಟ್ ಈ ತರ ಆತರ ಏನು ಮಾಡಿಲ್ಲ UPSC. ಇಲ್ಲಿ ಏನ್ ಮಾಡಿದೆ ಅಂತ ಅಂದ್ರೆ ಅಪ್ಲಿಕೇಶನ್, ಏನನ್ನ ಅಪ್ಲಿಕೇಶನ್, ಈ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆಯಲ್ಲ ಆ ಮೀಟಿಂಗ್ ಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದೆ. ಇನ್ಸ್ಟಿಟ್ಯೂಟ್ಗಳು, ಸರ್ಕಾರಗಳು ಏನು ಈ ಕ್ಲೈಮೇಟ್ ಚೇಂಜ್ ಅನ್ನು ಹತೋಟಿಗೆ ತರೋಕೆ ಇನ್ಸ್ಟಿಟ್ಯೂಟ್ ಮಾಡಿದೆಯಲ್ಲ ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದೆ. ಎನ್ವೈರನ್ಮೆಂಟ್ ಇಂದ ಪ್ರತಿ ವರ್ಷ 15ರಿಂದ 18 ಪ್ರಶ್ನೆಗಳು ಇರ್ತಾ ಇದ್ವು, ಡೌನ್ ಆಗಿದೆ. ಜಿಯೋಗ್ರಫಿಯಿಂದ ಕೂಡ 15 ಪ್ರಶ್ನೆಗಳು ಇರ್ತಾ ಇದ್ವು, ಇಲ್ಲೂ ಕೂಡ ಡೌನ್ ಆಗಿದೆ. ಇಲ್ಲಿಂದ ಪ್ರಶ್ನೆಗಳು ಇಲ್ಲಿ ಹೋಗಿವೆ. ಓಕೆ, ಇನ್ನು ನೆಕ್ಸ್ಟ್ ಪಾಲಿಟಿ ಇಂದ, ಮೊದಲು ಬರೀ ಪಾಲಿಟಿಯಿಂದ ಕೇಳ್ತಾ ಇದ್ರು, ಬಟ್ ಈ ವರ್ಷ ಗವರ್ನೆನ್ಸ್ ನಿಂದನೂ ಕೂಡ ಆಡ್ ಮಾಡ್ಕೊಂಡಿದ್ದಾರೆ. 12 ಪ್ರಶ್ನೆ ಮಾತ್ರ. ಇಲ್ಲಿ ಪ್ರತಿ ವರ್ಷ 15ರಿಂದ 17 ಪ್ರಶ್ನೆಗಳು ಇರ್ತಾ ಇತ್ತು. ಒಂದು 10 ಪ್ರಶ್ನೆ ಯಾರು ಬೇಕಾದ್ರೂ ಸಾಲ್ವ್ ಮಾಡ್ಬೋದು ಅನ್ನೋ ತರ ಇರ್ತಾ ಇತ್ತು. ಬಟ್ ಈ ಸಾರಿ ಏನಾಗಿದೆ ಪಾಲಿಟಿನಲ್ಲಿ ಎಕ್ಸ್ 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 ಅಂತ ಕೊಟ್ಟು ಪಾಪ ಈ ಇವರು ಹ್ಯುಮ್ಯಾನಿಟೀಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಕನ್ಫ್ಯೂಸ್ ಆಗೋ ತರ ಪ್ರಶ್ನೆಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. 12 ಪ್ರಶ್ನೆಗಳು ಪಾಲಿಟಿನಿಂದ ಬಂದಿದೆ. ಬಹಳಷ್ಟು ಜನ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಟೈಮ್ ಲೆಂಗ್ದಿ, ತುಂಬಾ ಉದ್ದ ಪ್ರಶ್ನೆ ಇದ್ದಿದ್ದನ್ನ ಸ್ಕಿಪ್ ಮಾಡಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು. ಇಲ್ಲೊಂದು, ಇನ್ನು ನೆಕ್ಸ್ಟ್ ಪಾಲಿಟಿಯಿಂದ 12 ಪ್ರಶ್ನೆಗಳು. ನೆಕ್ಸ್ಟ್ ಏನಂತ ಅಂದ್ರೆ ಎಕನಾಮಿಯಿಂದ, ಇಲ್ಲಿ ಎವರೇಜ್ ಮೇಂಟೈನ್ ಆಗಿದೆ. ಎಕನಾಮಿಯಿಂದ ಏನ್ ಜಾಸ್ತಿ ಹೆಚ್ಚು ಕಮ್ಮಿ ಆಗಿಲ್ಲ. ಎಕನಾಮಿಯಿಂದ ಸುಮಾರು 16 ಪ್ರಶ್ನೆಗಳನ್ನ UPSC ಕೇಳಿದೆ. ಬಟ್ ಇಲ್ಲೂ ಕೂಡ ಬೇಸಿಕ್ ಕಾನ್ಸೆಪ್ಟ್ಗಳಿಲ್ಲ. ಈಗ ಫಿಸಿಕಲ್ ಡೆಫಿಸಿಟ್ ಇರಬಹುದು, ರೆಪೋ ರೇಟ್ಗಳಿರಬಹುದು, ಬ್ಯಾಂಕಿಂಗ್ ಇರಬಹುದು, ಆಮೇಲೆ ಈ ಇನ್ಸ್ಟಿಟ್ಯೂಟ್ಗಳು, ವರ್ಲ್ಡ್ ಬ್ಯಾಂಕ್, IMF, ಈ ತರ ಎಲ್ಲ ಪ್ರಶ್ನೆ ಬರ್ತಾ ಇತ್ತಲ್ಲ. GDP ಬಗ್ಗೆ ನೇರವಾದ ಪ್ರಶ್ನೆಗಳು ಈ ವರ್ಷ ಬಂದಿಲ್ಲ. ಎಲ್ಲ ಕರೆಂಟ್ ಅಫೇರ್ಸ್ ಜೊತೆಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ ಅವರು. ಓಕೆ, ಹಾಗಾಗಿ ಉದಾಹರಣೆಗೆ ಡಿಜಿಟಲ್ ಆಮೇಲೆ ಫಿನ್ಟೆಕ್, ಈ ತರದ ಪ್ರಶ್ನೆಗಳು ಇಲ್ಲಿ ಜಾಸ್ತಿ ಆಗಿದೆ. ಒಂದ್ ರೀತಿ ಅನ್ಕನ್ವೆನ್ಷನಲ್ ಕರೆಂಟ್ ಅಫೇರ್ಸ್ ಲಿಂಕ್, ಪ್ರತಿ ಸಬ್ಜೆಕ್ಟ್ ಕೂಡ ಕರೆಂಟ್ ಅಫೇರ್ಸ್ ಅವ್ರು ಲಿಂಕ್ ಮಾಡಿರೋ ತರ ನಮಗೆ ಕಾಣ್ತಾ ಇದೆ. ಸೈನ್ಸ್ ಅಂಡ್ ಟೆಕ್ ನಿಂದ ಮತ್ತೆ 17 ಪ್ರಶ್ನೆಗಳು ಬಂದಿವೆ. ಸೊ ಇದು ಕರೆಂಟ್ ಅಫೇರ್ಸ್ ಇಂದ ಡೈರೆಕ್ಟ್ ಬಂದಿರುವಂತ ಪ್ರಶ್ನೆಗಳು. ಇದೊಂದು ಸ್ವಲ್ಪ ಚೆನ್ನಾಗಿ ಓದಿರೋರಿಗೆ ಇದೊಂದು ಸ್ವಲ್ಪ ಈಸಿ ಆಗಿರೋ ಕಾನ್ಸೆಪ್ಟ್ ಇದು, ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಇದು ಪ್ರತಿ ವರ್ಷ ಇಷ್ಟು 12ರಿಂದ 15 ಅಂತೂ ಬಂದೇ ಬರುತ್ತೆ. ಈ ವರ್ಷ ಸ್ವಲ್ಪ ಜಾಸ್ತಿ ಬಂದಿದೆ. ಇನ್ನೊಂದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋದು ನೋಡಿ, ಇಂಟರ್ ನ್ಯಾಷನಲ್ ರಿಲೇಷನ್ಸ್. IR ಈ ವರ್ಷ ಮತ್ತೆ ಸುಮಾರು 13 ಪ್ರಶ್ನೆಗಳು ಬಂದಿವೆ. ಮತ್ತೆ ಈ 13 ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ? ಕರೆಂಟ್ ಅಫೇರ್ಸ್ ಇಂದಾನೆ ಬರುತ್ತೆ. ಓಕೆ, ಕರೆಂಟ್ ಅಫೇರ್ಸ್ ಇಂದಾನೆ ಬರುತ್ತೆ. ಇನ್ನು ಮಿಸಲೇನಿಯಸ್ ಮತ್ತೆ ಬೇರೆ ಯಾವ ಅಂದ್ರೆ ಒಂದು 3 ಪ್ರಶ್ನೆಗಳು ಎಕ್ಸ್ಟ್ರಾ, ಎಲ್ಲ ನೀವು ಸೇರಿಸ್ಕೊಂಡ್ರೆ ಅಂದ್ರೆ ಸುಮಾರು 100 ಪ್ರಶ್ನೆಗಳು. ಅರ್ಥ ಆಯ್ತಾ? ಯಾಕೆ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದಾರೆ ಅಂತ ಅಂದ್ರೆ ಇದರಲ್ಲಿ ಮುಖ್ಯವಾದ ಕಾರಣ ಈ ಸಬ್ಜೆಕ್ಟ್. ಇದು ತುಂಬಾ ಜನರ ಇಷ್ಟವಾದಂತ ಸಬ್ಜೆಕ್ಟ್. ಇಲ್ಲಿ ಹೊಡೆತ ಕೊಟ್ಟಿದೆ UPSC. ಜಿಯೋಗ್ರಫಿ ಇಲ್ಲೂ ಕೂಡ ತೊಂದರೆ ಮಾಡಿದೆ. ಮತ್ತೆ ಈ ಎನ್ವೈರನ್ಮೆಂಟ್ ನಿಂದನೂ ಕೂಡ ನೇರವಾದ ಪ್ರಶ್ನೆಗಳು ಬರಲಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವಿನ್ ಮುಂದೆ ಏನ್ ಮಾಡ್ಬೇಕಾಗಿದೆ? ಏನೂ ಇಲ್ಲ, ಸೋರ್ಸಸ್ ಅವೇ ಇರುತ್ತೆ, ಏನೂ ಚೇಂಜಸ್ ಇರಲ್ಲ. ಎಕ್ಸ್ಟ್ರಾ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿವರೆಗೂ ನಾವೇನ್ ಹೇಳ್ತಾ ಇದೀವಿ ಅಂತ ಅಂದ್ರೆ, ಪ್ರಿಲಿಮ್ಸ್ ಅಲ್ಲಿ ಸ್ಟ್ಯಾಟಿಕ್ ಈಸ್ ಕಿಂಗ್ ಅಂತ ಹೇಳ್ತಾ ಇದ್ವಿ. ಬಟ್ ಈ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗಿದೆ. ಇನ್ನು ಮುಂದೆ ನಾವು ಪ್ರಿಲಿಮ್ಸ್ ಕೂಡ ಕರೆಂಟ್ ಅಫೇರ್ಸ್ ನ ಚೆನ್ನಾಗಿ ಹೋಗ್ಬೇಕಾಗುತ್ತೆ. ಅರ್ಥ ಆಯ್ತಾ? ಇದಿಷ್ಟೇ, ಮತ್ತೇನಿಲ್ಲ. ಈಗ ನಾವೇನು ಉದಾಹರಣೆಗೆ ಒಂದು 8 ಅವರ್ ಓದ್ತೀವಿ ಅಂದ್ರೆ ಕರೆಂಟ್ ಅಫೇರ್ಸ್ ಗೆ 1 ಅವರ್ 1.5 ಅವರ್ ಕೊಡ್ತಾ ಇದ್ವಿ. 2ರಿಂದ 3 ಅವರ್ ಇನ್ನು ಮುಂದೆ ಕೊಡ್ತಾ ಹೋಗೋಣ ಅಷ್ಟೇ, ಮತ್ತೇನಿಲ್ಲ. ಸೋರ್ಸಸ್ ಎಲ್ಲಾನು ಕೂಡ ಸೇಮ್ ಇರುತ್ತೆ. ಮಾಕ್ ಟೆಸ್ಟ್ ಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಯಶಸ್ವಿ ಆಗ್ತೀರಿ. ಇದು ನನ್ನ ಪ್ರಕಾರ ಈ ವರ್ಷ ಏನು UPSC ಪ್ರಶ್ನೆ ಪತ್ರಿಕೆನ ತಂದಿದೆಯಲ್ಲ, ಇನ್ನೊಂದು 2-3 ವರ್ಷ ಸೇಮ್ ಟ್ರೆಂಡ್ ಫಾಲೋ ಆಗುತ್ತೆ. ಇದರಲ್ಲಿ ಚೇಂಜಸ್ ಜಾಸ್ತಿ ಏನ್ ಮಾಡಲ್ಲ ಅವರು. ಇದು ಅಲ್ಟಿಮೇಟ್, ಇಷ್ಟು ಹೈ ಲೆವೆಲ್ ಡಿಫಿಕಲ್ಟಿ ಪೇಪರ್ ಒಂದ್ 2-3 ವರ್ಷ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ನಾವು ಮೆಂಟಲಿ ರೆಡಿ ಇರಬೇಕಾಗತ್ತೆ. ಇದು GS ಓವರ್ ಆಲ್ ಆಗಿ. ಇನ್ನು CSAT ನಲ್ಲಿ ಏನೇನ್ ಮಾಡಿತ್ತು UPSC, ನಾನು ಕೂಡ ಬರ್ದಿದ್ದೀನಿ CSAT ಈ ವರ್ಷ, ಹೇಳ್ತೀನಿ ನೋಡ್ರಿ. CSAT ಅಲ್ಲಿ ಇಲ್ಲಿವರೆಗೂ ನಾನು ಕೂಡ ಹೇಳ್ತಾ ಇದ್ದೆ ಏನಂತ ಅಂದ್ರೆ, ನಿಮ್ದು ಇಂಗ್ಲಿಷ್ ಚೆನ್ನಾಗಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಿ, ಯಾಕೆ ಚಿಂತೆ ಮಾಡ್ತೀರಿ. 27 ನಿಮ್ಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಬರುತ್ತೆ. ಸೊ ಇದರಿಂದ ಇವನನ್ನೇ ನೀವೆಲ್ಲಾನು ಕರೆಕ್ಟ್ ಮಾಡಿದ್ರೆ 67 ಅಂತೂ ಬಂದೇ ಬರುತ್ತೆ. ಇಲ್ಲ ಅಟ್ಲೀಸ್ಟ್ ಇದರಿಂದ 50 ಮಾರ್ಕ್ಸ್ ನೀವು ತಗೊಳ್ತೀರಿ ಅಂತ ಹೇಳ್ತಾ ಇದೆ. ಬಟ್ ಈ ವರ್ಷ 27 ಬಂದಿಲ್ಲ. ಇದರಿಂದ ಬಂದಿರುವಂತ ಪ್ರಶ್ನೆಗಳು 24 ಮಾತ್ರ. ಅದರಲ್ಲಿ ಕೆಲವೊಂದು ಅಂದ್ರೆ ಒಂದು 4-5 ಪ್ರಶ್ನೆಗಳು ಹೈಲಿ ಡಿಫಿಕಲ್ಟ್, ಅಂದ್ರೆ ಒಂದು 18ರಿಂದ 19 ಮಾತ್ರ ನೀವು ಸಾಲ್ವ್ ಮಾಡಬಹುದು ತರ ಇತ್ತು. ಹಾಗಾಗಿ ಇಂಗ್ಲಿಷ್ ಕೂಡ ನೀವು ಇಂಪ್ರೂವ್ ಮಾಡ್ಕೊಳ್ಳೇಬೇಕಾಗತ್ತೆ. ಇನ್ನು ಎರಡನೇದಾಗಿ ಇದರಲ್ಲಿ ಅವ್ರು ಏನ್ ಕೇಳಿದ್ರು ಅಂತ ಅಂದ್ರೆ ಲಾಜಿಕಲ್ ರೀಸನಿಂಗ್ ಮತ್ತೆ ಇಲ್ಲೂ ಕೂಡ ಹುಡುಕ್ಬೇಕಾಗತ್ತೆ. ನೀವು ಅಷ್ಟು ಈಸಿಯಾಗಿ ಸಿಗಲ್ಲ ನಿಮಗೆ ಪ್ರಶ್ನೆಗಳು. ಟೋಟಲ್ 80 ಪ್ರಶ್ನೆಗಳಿವೆ. 80 ಪ್ರಶ್ನೆಗಳಲ್ಲಿ ನೀವು ಯಾರೇ ವಿದ್ಯಾರ್ಥಿ ಸೀರಿಯಸ್ ಕ್ಯಾಂಡಿಡೇಟ್ ಇದ್ದೀರಿ ಅಂದ್ರೆ ಮಿನಿಮಮ್ 40 ಅಟೆಂಡ್ ಮಾಡ್ಬೇಕು. ನೆನ್ಪಿಟ್ಕೊಡ್ರಿ, CSAT ಅಲ್ಲಿ ಮಿನಿಮಮ್ 40 ಅಟೆಂಡ್ ಮಾಡ್ಬೇಕು. GS ಅಲ್ಲಿ ಎಷ್ಟು ಅಟೆಂಡ್ ಮಾಡ್ಬೇಕು? 100 ಇರುತ್ತೆ. ಮಿನಿಮಮ್ 70 ಅಟೆಂಡ್ ಮಾಡ್ಬೇಕು. ಇಷ್ಟು ನೆನ್ಪಿಟ್ಕೊಡ್ರಿ. ಮ್ಯಾಕ್ಸಿಮಮ್ CSAT ಅಲ್ಲಿ ನೀವು ಎವರೇಜ್ ಸ್ಟೂಡೆಂಟ್ ಇದ್ರೆ 50ವರೆಗೂ ಮಾತ್ರ ಹೋಗಿ, ಅದಕ್ಕಿಂತ ಜಾಸ್ತಿ ಹೋಗ್ಬೇಡಿ. ಸುಮ್ಮನೆ ತಪ್ಪುತ್ತೀರಿ, ಸ್ಕೋರ್ ಕಡಿಮೆ ಮಾಡ್ಕೊಳ್ತೀರಿ.
ಅರ್ಥ ಆಯ್ತಾ? ಸೊ ಲಾಜಿಕಲ್ ರೀಸನಿಂಗ್ ಇಂದ 17 ಪ್ರಶ್ನೆಗಳು ಬಂದಿವೆ. ಎರಡೂ ಕೂಡ ತುಂಬಾ ಸ್ಟ್ರಾಂಗ್ ಇದ್ರೆ ನಿಮ್ಗೆ ಸ್ಕೋರ್ ಆಗತ್ತೆ, ಹೌದು. ಬಟ್ ಇವೆರಡರ ಮೇಲೆ ಡಿಪೆಂಡ್ ಇದ್ರೆ ಆಗಲ್ಲ. ಯಾಕಂದ್ರೆ ಈ 17 ಪ್ರಶ್ನೆಗಳು ಎಲ್ಲಾನು ಈಸಿ ಇರಲ್ಲ. ಇದರಲ್ಲಿ ಒಂದು 7 ಪ್ರಶ್ನೆಗಳು ಈಸಿ ಇರುತ್ತೆ. ಈಗ ಉದಾಹರಣೆ ನಾನು ಹೇಳ್ಬೇಕು ಅಂದ್ರೆ, ಈಗ 24 ಇಲ್ಲಿ ಬಂದಿದೆ, 24ರಲ್ಲಿ ನೀವು ಮ್ಯಾಕ್ಸಿಮಮ್ ಕರೆಕ್ಟ್ ಎಷ್ಟು ಮಾಡ್ಬೋದು ಅಂದ್ರೆ 18 ಅಷ್ಟೇ ಮಾಡ್ಕೊಳ್ಬಹುದು. ಎಲ್ಲ ಕರೆಕ್ಟ್ ಆಗಲ್ಲ. ತುಂಬಾ ಡಿಫಿಕಲ್ಟ್ ಇತ್ತು ಇಂಗ್ಲಿಷ್. ನಾನು ಕೂಡ ಬರ್ದಿದ್ದೀನಲ್ಲ, ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್, ಅರ್ಥ ಆಗಲ್ಲ ವಿದ್ಯಾರ್ಥಿಗಳಿಗೆ. ಇನ್ ಇದರಲ್ಲಿ ಬಂದ್ರೆ ಒಂದು 10 ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಕೊಳ್ಬಹುದು ನೀವು ಲಾಜಿಕಲ್ ರೀಸನಿಂಗ್ ನಲ್ಲಿ. ಸರಿ, ಇನ್ನೊಂದು ಮ್ಯಾಥ್ಸ್ ನಿಂದ ಎಷ್ಟಿತ್ತು ಈ ವರ್ಷ? ಮ್ಯಾಥ್ಸ್ ನಿಂದ ಎಷ್ಟಿತ್ತು ಅಂದ್ರೆ ಸುಮಾರು 33 ಪ್ರಶ್ನೆಗಳು. ಸೊ ಇದರಲ್ಲಿ ನೀವು ಕನಿಷ್ಠ ಇಲ್ಲಿ 28 ಆಗತ್ತೆ. ಒಂದು 10 ಕರೆಕ್ಟ್ ಆಗೋ ತರ ನೀವು ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಳ್ಬೇಕು. ಇಲ್ಲಿವರೆಗೂ ನಾನು ಇದು ಹೆಚ್ಚು ಅಗತ್ಯ ಇಲ್ಲ ನಿಮ್ಗೆ ಅನ್ನೋ ತರ ಹೇಳ್ತಾ ಇದ್ದೆ, ಬಟ್ ಇಲ್ಲಿ ನೀವು ಮುಂದೆ ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇಂಟರ್ ಪರ್ಸನಲ್ ಸ್ಕಿಲ್ಸ್ ಅಂತ ಬರುತ್ತೆ, ಕಮ್ಯುನಿಕೇಶನ್ ಅಂತ ಹೇಳಿ. ಸೊ ಅವೊಂದು 6 ಪ್ರಶ್ನೆಗಳಿದ್ವು ಈ ಸಾರಿ ಕೇಳಿದ್ರೆ ಅವುಗಳನ್ನ. ಸೊ ಎಲ್ಲಾ ಸೇರಿಸಿದ್ರೆ ಒಂದು 80 ಪ್ರಶ್ನೆಗಳಾಗತ್ತೆ. ಇಲ್ಲಿ ನಾವಿಲ್ಲಿ 10 ಒಂದು ಇದರಿಂದ ನೀವೆಲ್ಲ ಅಟೆಂಡ್ ಮಾಡಿದೀರಿ ಅಂದ್ರೆ 10, 10, 20, 30, 38. ಸೊ 38. ನೀವೊಂದು 45 ಅಟೆಂಡ್ ಮಾಡಿದಿರಿ ಅಂದ್ರೆ ಅದರಲ್ಲಿ 38 ಕರೆಕ್ಟ್ ಆದ್ರೂ ನೀವು ಪಾಸ್ ಆಗ್ತೀರಿ CSET ಅನ್ನು. ಅರ್ಥ ಆಯ್ತಾ? ಸೊ ಇನ್ ಮುಂದೆ ನಾವು ಇದು ಬರಲ್ಲ, ಇದನ್ನ ಬಿಟ್ಟು ಹೋಗ್ರಿ ಅಂತ ಹೇಳೋ ಸಾಧ್ಯತೆ ಉಳಿದಿಲ್ಲ. ಎಲ್ಲಾನು ನಾವು ಪ್ರಿಪೇರ್ ಆಗ್ಬೇಕಾಗುತ್ತೆ. ಮತ್ತೆ UPSC ಗೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅದು ಕೇಳ್ತಾ ಇಲ್ಲ. ಪ್ರತಿ ವರ್ಷ ಏನ್ ಮಾಡ್ತಾ ಇದೆ, ತನ್ನ ಡಿಫಿಕಲ್ಟಿ ಲೆವೆಲ್ ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದೆ. ಸರಿ, ಹಾಗಾದ್ರೆ ಕಟ್ ಆಫ್ ಎಷ್ಟರವರೆಗೂ ಬರಬಹುದು? ಕಟ್ ಆಫ್ ಬಹಳಷ್ಟು ಸಂಸ್ಥೆಗಳು ಹೇಳೋ ಪ್ರಕಾರ, ನಮ್ ಸರ್ಗಳು ನನಗೆ ಹೇಳಿರುವಂತ ಒಂದು ಅಂದಾಜಿನ ಪ್ರಕಾರ 2023ರಲ್ಲಿ ಏನಾಗಿತ್ತಲ್ಲ ಅದೇ ಟ್ರೆಂಡ್ ಈ ವರ್ಷನೂ ಫಾಲೋ ಆಗುತ್ತೆ. ಏನಾಗಿತ್ತು 2023ರಲ್ಲಿ? ಅವಾಗ ಏನಾಗಿತ್ತು ಅಂದ್ರೆ ಜನರಲ್ ಕ್ಯಾಟಗರಿ 75 ನಿಂತಿತ್ತು, ಅನ್ರಿಸರ್ವ್ಡ್ ಇದು. EWS ನವರು ಸುಮಾರು ಇವ್ರಿಗಿಂತ ಒಂದು 5-6 ಮಾರ್ಕ್ಸ್ ಹೆಚ್ಚು ಕಮ್ಮಿ ಇರ್ತಾರೆ, ಅಂದಾಜು ಒಂದು 68 ಅಂತ ತಗೊಳ್ರಿ ಅನ್ರಿಸರ್ವ್ಡ್ ಇದ್ರೆ. ಇನ್ನು OBC ಇದ್ರೆ OBC ನವ್ರಿಗೆ ಜಾಸ್ತಿ ಕಮ್ಮಿ ಆಗಲ್ಲ, ಒಂದು 72ವರೆಗೂ ಬರ್ತಾರೆ. ಇನ್ನು SC ST ಕಮ್ಯುನಿಟಿ ಇದ್ರೆ ನಿಮ್ದು ಈ ವರ್ಷ ಸುಮಾರು 48 ಇದ್ರು ಕೂಡ ನೀವು ಕ್ವಾಲಿಫೈ ಆಗ್ತೀರಿ, ಪ್ರೊವೈಡೆಡ್ ನೀವು CSAT ಪಾಸ್ ಆಗಿದ್ರೆ. CSAT ಅಲ್ಲಿ ನಿಮ್ಗೆ 66 ಬಂದಿತ್ತು ಅಂದ್ರೆ ಓಕೆ, ಬಹಳಷ್ಟು ಸಂಸ್ಥೆಗಳ ಅನಾಲಿಸಿಸ್ ಪ್ರಕಾರ ನಿಮ್ಮ ಕ್ಯಾಟಗರಿಗಳ ಅನುಗುಣವಾಗಿ ನಿಮ್ ಸ್ಕೋರ್ ಇಷ್ಟ ಆಗುತ್ತೆ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಈ ಪೇಪರ್ ನಲ್ಲಿ ನೀವು ಎಷ್ಟೇ ಸ್ಕೋರ್ ತಗೊಂಡಿದ್ರು ಕೂಡ ಇಂಟೆಲಿಜೆನ್ಸ್, ನೀವು ಇಷ್ಟೇ ಇಂಟೆಲಿಜೆಂಟ್ ಅಂತ ಈ ಪೇಪರ್ ನಿಂದ ಹೇಳೋಕ್ಕಾಗಲ್ಲ. ಓಕೆ, ಇಲ್ಲಿ ಇಂಟೆಲಿಜೆನ್ಸ್ ಚೆಕ್ ಮಾಡುವಂತ ಪತ್ರಿಕೆ ಇದು ಆಗಿರ್ಲಿಲ್ಲ, ನೆನ್ಪಿಟ್ಕೊಡ್ರಿ. ಈ ಅಂದಾಜಿನಲ್ಲಿ ಈ ವರ್ಷ ಕಟ್ ಆಫ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ UPSC ಪ್ರಿಪರೇಷನ್ ನಾವು ಇನ್ ಮುಂದೆ ಏನ್ ಮಾಡ್ಬೇಕಾಗಿದೆ ಅಂತ ಅಂದ್ರೆ, ಒಂದು ರಿಚುವಲ್ ಅಂದ್ರೆ ಇದೇ ತರ ಓದ್ಬೇಕು ಅನ್ನೋ ಹೇಳೋ ತರ ಇಲ್ಲ. ರಿಚುವಲ್ ಅಂದ್ರೆ ಈ ವಿದ್ಯಾರ್ಥಿಗಳೊಂದು ಬ್ಲೈಂಡ್ ಆಗಿ ಏನಿರುತ್ತಲ್ಲ ಅದನ್ನ ಓದ್ಕೊಂಡು ಹೋಗೋದು, ಒಂದ್ ಕಡೆ ಕೋಚಿಂಗ್ ಜಾಯಿನ್ ಆಗೋದು, ಆರಾಮ ಹೋಗೋದು, ಆ ತರ ಇಲ್ಲ. ಟ್ರೆಂಡ್ ನೋಡ್ಕೊಂಡು ಅದಕ್ಕೆ ರೆಡಿ ಆಗ್ಬೇಕಾಗತ್ತೆ ನಾವು. ಈಗ ಪ್ರಿಲಿಮ್ಸ್ ಒಂದು ಟ್ರೆಂಡ್ ನಮಗ್ ಸಿಕ್ಕಿದೆ. ಪ್ರಿಲಿಮ್ಸ್ ಟ್ರೆಂಡ್ ಏನು ಅಂತ ಅಂದ್ರೆ ನೋ ಟ್ರೆಂಡ್ ಈಸ್ ಪರ್ಮನೆಂಟ್ ಅಷ್ಟೇ. ಓಕೆ, ಇಲ್ಲಿ ಏನಂತ ಅಂದ್ರೆ ಪರ್ಮನೆಂಟ್ ಇಲ್ಲ. ನಾವು ಆ ವರ್ಷ ಶಾಕ್ ಗೆ ರೆಡಿ ಆಗ್ಬೇಕಾಗತ್ತೆ. ಪಾಪ ಈ ವರ್ಷ ಯಾರು ಲಾಸ್ಟ್ ಅಟೆಂಪ್ಟ್ ಬರ್ದಿದ್ದಾರೆ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ. ಓಕೆ, ಪ್ರಿಲಿಮ್ಸ್ ನಲ್ಲಿ. ಇನ್ನು ಮೇನ್ಸ್ ಅಂತೂ ಇದೇ ತರ ಈ ವರ್ಷ ನಡೆಯುತ್ತಲ್ಲ ಪರೀಕ್ಷೆ, ಆ ಮೇನ್ಸ್ ಪ್ರಶ್ನೆ ಪತ್ರಿಕೆಗಳು ಬಂದ ಮೇಲೆ ನಾನು ಮತ್ತೆ ಇದೇ ತರದ ವಿಡಿಯೋಗಳನ್ನ ಮಾಡ್ತೀನಿ. ಸೊ ಎಲ್ಲದಕ್ಕೂ ರೆಡಿ ಆಗಿರ್ರಿ. ಇನ್ನು ಏನ್ ಮಾಡ್ಬೇಕು ನಾವು ಕೊನೆಯದಾಗಿ ಅಂತ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಕೆಲವೊಂದು ಟಿಪ್ಸ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ನೀವು ಮುಂದಿನ ವರ್ಷ ಎಕ್ಸಾಮ್ ಯಾರು ಬರೀತಾ ಇದ್ರಿ ಅಂದ್ರೆ 1.5 ವರ್ಷದ ಕರೆಂಟ್ ಅಫೇರ್ಸ್ ನೀವು ರೆಡಿ ಆಗ್ಬೇಕಾಗತ್ತೆ. ದ ಹಿಂದೂ ನ್ಯೂಸ್ ಪೇಪರ್ ನೀವು ಈಗಲಿಂದ ಸ್ಟಾರ್ಟ್ ಮಾಡಿ, ಹಳೆದೆಲ್ಲ ಬಿಟ್ಬಿಡ್ರಿ. ಮ್ಯಾಗಝಿನ್ ಅನ್ನ ಹೇಳಿದ್ನಲ್ಲ ನಿಮಗೆ, ಜನವರಿ 2026ರಿಂದ ಮಾರ್ಚ್ 2027ವರೆಗೆ ನೀವು ಮ್ಯಾಗಝಿನ್ ಮಾಡ್ಕೊಳ್ಬೇಕಾಗತ್ತೆ. ಕರೆಂಟ್ ಅಫೇರ್ಸ್ ತುಂಬಾ ಮುಖ್ಯ. ಆಮೇಲೆ ನಿಮ್ಮ ಬೇಸಿಕ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿಂದ ಬೇಸಿಕ್ಸ್ ಓದ್ಕೊಳ್ಳೋದು? ಬೇಸಿಕ್ಸ್ ಅವೇ ಸ್ಟ್ಯಾಂಡರ್ಡ್ ಬುಕ್ಸ್, ಅವೇ ಕ್ಲಾಸ್ ನೋಟ್ಸ್ ಗಳು. ಸ್ವಲ್ಪ ಇನ್ ಡೆಪ್ತ್ ಆಗಿ ಹೋಗ್ರಿ, ಯಾರು ಈಗಾಗಲೇ ಸೀನಿಯರ್ ಇದ್ದೀರಿ. ಓಕೆ, ಇನ್ನು ಹೈ ಲೆವೆಲ್ ಇಂಗ್ಲಿಷ್ ನೀವು ಕಲಿಯಲೇಬೇಕು. ಬರುತ್ತೆ, ಅಂತದ್ದೇನ್ ಕಷ್ಟ ಇಲ್ಲ, ಕಲಿಸ್ತೀವಿ ನಾವು, ಸಾಧ್ಯ ಇದೆ. ಪ್ರಾಕ್ಟೀಸ್ ಮಾಡಿ 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 ಬರ್ತಾ ಹೋಗುತ್ತೆ, ಅರ್ಥ ಆಗುತ್ತೆ. ಇದು ಕಂಪಲ್ಸರಿ, ಇಂಗ್ಲಿಷ್ ಅಂತೂ ಬರ್ಲೇಬೇಕಿನ್ ಮುಂದೆ. ಇನ್ನು ಮ್ಯಾಥ್ಸ್, ಬೇಸಿಕ್ ಮ್ಯಾಥ್ಸ್ ತುಂಬಾ ಡಿಫಿಕಲ್ಟ್ ಏನಿಲ್ಲ. ಬೇಸಿಕ್ ಮ್ಯಾಥ್ಸ್ ನೀವು ನಮ್ಮಲ್ಲಿ ಅಥವಾ ಬೇರೆ ಕಡೆ ಕೋಚಿಂಗ್ ತಗೊಂಡಿದ್ರೆ ಸರ್ಗಳು ಹೇಳಿರ್ತಾರೆ ನಿಮ್ಗೆ, ನಾವು ಇಲ್ಲಿವರೆಗೂ ಮ್ಯಾಥ್ಸ್ ನ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋ ತರ ಇದ್ವಿ. ಬಟ್ ಆ ತರ ಆಗಲ್ಲ. ಸೊ ನೀವು ಕೆಲವೊಂದು ಕ್ವಶನ್ಗಳನ್ನ ಅಟ್ಲೀಸ್ಟ್ 80 ಪ್ರಶ್ನೆಗಳಲ್ಲಿ 40 ಅಟೆಂಡ್ ಮಾಡಿದಾಗ 40ರಲ್ಲಿ ಆ 10 ಆದ್ರೂ ಮ್ಯಾಥ್ಸ್ ನಿಮಗೆ ಬರೋ ತರ ನೀವು ರೆಡಿ ಆಗ್ಬೇಕಾಗತ್ತೆ. ಬೇಸಿಕ್ ಮ್ಯಾಥ್ಸ್ ನಿಮ್ಗೆ ಬೇಕಾಗತ್ತೆ. ಇನ್ನು ಎಂತಹ ಚಾಲೆಂಜಸ್ ಬಂದ್ರು ಕೂಡ, ಅಕಸ್ಮಾತ್ ಏನೇ ಚೇಂಜಸ್ ಆದ್ರೂ ಕೂಡ ನಾನು ರೆಡಿ ಇರ್ತೀನಿ ಅನ್ನೋ ತರ ಮೈಂಡ್ ಸೆಟ್ ನಿಂದ ಹೋಗ್ಬೇಕು ನೀವು. ಓಕೆ, UPSC ಶಾಕ್ಸ್ ಅನ್ನ ಕೊಡುತ್ತೆ,
ಟೆನ್ಷನ್ ಅನ್ನ ಉಂಟು ಮಾಡುತ್ತೆ, ನಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸೋ ತರ ಪ್ರಯತ್ನ ಪಡುತ್ತೆ. ಯಾವುದಕ್ಕೂ ಕೂಡ ನಾವು ಹೆದರಬಾರ್ದು. ಮತ್ತೆ ಈ ಏನು ಶಿಫ್ಟ್ ಆಗ್ತಾ ಇದೆಯಲ್ಲ ಟ್ರೆಂಡ್, ಈ ಶಿಫ್ಟ್ ಆಗ್ತಾ ಇರುವಂತ ಟ್ರೆಂಡ್ಗೆ ನಾವು ಪ್ಯಾಟರ್ನ್ ಗಳನ್ನ ಫೈಂಡ್ ಮಾಡೋರು ಆಗ್ಬೇಕು. ಪ್ಯಾಟರ್ನ್ ಗಳಿಗೆ ನಾವು ಅಡಾಪ್ಟ್ ಆಗೋ ತರ ಆಗ್ಬೇಕು, ಹೊಂದಿಕೊಳ್ಳೋದು. ಈಗ ಉದಾಹರಣೆಗೆ ಮನುಷ್ಯನಿಗೆ ಏನಿತ್ತು ಮೊದಲು, ಬಾಲ ಇತ್ತು, ನಮಗೂ ಕೂಡ ಈಗ ಬಾಲ ಇಲ್ಲ ಅಲ್ವಾ? ಸೊ ಬದಲಾಗಿದ್ದೇವಲ್ಲ ನಾವು, ಅದೇ ತರ ನಾವು ರೆಡಿ ಆಗ್ಬೇಕಾಗತ್ತೆ ಅಷ್ಟೇ. ಅದೊಂದೇ ಪರಿಹಾರ, ಬೇರೆ ಏನಿಲ್ಲ. ಸೊ ಕೆಲವೊಬ್ರು ಕೇಳ್ತಾ ಇದೀರಿ, ಸರ್ ರೀ ಎಕ್ಸಾಮ್ ಆಗತ್ತಾ, ಮತ್ತೆ UPSC ಏನಾದ್ರು ಲಾಸ್ಟ್ ಟೈಮ್ ಬರೆಯೋರಿಗೆ ಅವಕಾಶ ಕೊಡಬಹುದು, ಕೊಡದೇನೆ ಇರ್ಬೋದು, ಬಟ್ ಅದ್ರ ಮೇಲೆಲ್ಲ ನೀವು ಹೋಪ್ ಇಟ್ಕೊಂಡು ಕೂತ್ಕೊಳ್ಬಾರ್ದು. ಓಕೆ, ಸೊ ಇದ್ರ ಜೊತೆನೆ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ನಾನು. ದಯವಿಟ್ಟು ನಿಮ್ಮ ಜೊತೆ ಕನಿಷ್ಠ 3-4 ಸೀರಿಯಸ್ ಆಸ್ಪಿರೆಂಟ್ ಗ್ರೂಪ್ ಮಾಡ್ಕೊಡ್ರಿ. ಒಬ್ಬೊಬ್ರೆ ಓದ್ಬೇಡ್ರಿ, ಒಬ್ಬೊಬ್ರೆ ಹೋದ್ರೆ ಆಗಲ್ಲ ಇದು. ಓಕೆ, ಸೀರಿಯಸ್ 3-4 ಮಿನಿಮಮ್ ಒಬ್ರಾದ್ರೂ ಇರ್ಲಿ, ನೀವು ಪ್ಲಸ್ ಇನ್ನೊಬ್ರು, ಅಟ್ಲೀಸ್ಟ್ ಇಬ್ರಾದ್ರೂ ಇದ್ಕೊಂಡು ಓದ್ಕೊಡ್ರಿ. ಒಬ್ರೇ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಮ್ಯಾಕ್ಸಿಮಮ್ 3 to 4 ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರಬಾರ್ದು, ಮತ್ತೆ ಅದು ವೇಸ್ಟ್ ಆಗುತ್ತೆ. ಇಲ್ಲ ಒಳ್ಳೆ ಮೆಂಟರ್, ನಿಮಗೆ ಒಳ್ಳೆ ಒಬ್ರು ಮೆಂಟರ್ ಇದ್ರೆ ಅವ್ರ ಜೊತೆ ತಿಂಗಳಿಗೆ ಕನಿಷ್ಠ ಮಂತ್ಲಿ ಒಂದಾದ್ರೂ ಮೆಸೇಜ್ ಮಾಡಿ, ಎಲ್ಲಿಗೆ ಬಂದಿದ್ದೀರಿ ಅಂತ ಒಂದು ಅಪ್ಡೇಟ್ ಕೊಡ್ತಾ ಇರಿ. ಓಕೆ, ಈ ತರ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಒಂದು, ಯಾರು 3-4 ವರ್ಷದಿಂದ ಓದ್ತಾ ಇದ್ದೀರಿ ವಿದ್ಯಾರ್ಥಿಗಳು, ಈಗ ಬಿಗಿನರ್ಸ್ ಅಲ್ಲ ಇದು, ಯಾರು 3-4 ವರ್ಷದಿಂದ ಓದ್ತಾ ಇದ್ದೀರಿ, ಸ್ವಲ್ಪ ಪ್ಲಾನ್ ಬಿ ಕಡೆಗೆ ಥಿಂಕ್ ಮಾಡಿ. 3-4 ವರ್ಷದಿಂದ ಓದ್ತಾ ಇದ್ರೆ ಸ್ವಲ್ಪ ಪ್ಲಾನ್ ಬಿ ಗಳನ್ನ ನೀವು ನೋಡ್ಕೊಳ್ಬೇಕು. ಇಲ್ಲ ಅಂದ್ರೆ UPSC ಯಾವ ತರ ಇದೆ ಅಂತ ಅಂದ್ರೆ, ಇಲ್ಲಿ ನೀವು ಇಂಟರ್ವ್ಯೂ ವರೆಗೂ ಹೋಗ್ತೀರಿ, ಬಟ್ ಅಲ್ಲಿ ಫೇಲ್ ಆದ್ರೆ ಅನ್ಕೊಳ್ರಿ, ಮತ್ತೆ ಬಿಗಿನಿಂಗ್ ಇಂದ 0. ನೀವ್ ಎಷ್ಟು ಹಾರ್ಡ್ ವರ್ಕ್ ಮಾಡಿದಿರಿ, ನೀವ್ ಎಷ್ಟು ಪ್ರಯತ್ನ ಪಟ್ರಿ, ನಿಮ್ಮಲ್ಲಿ ನಾಲೆಜ್ ಎಷ್ಟಿದೆ, ಎಷ್ಟ್ ಚೆನ್ನಾಗಿ ಪ್ರಬಂಧ ಬರಿಬಲ್ರಿ, ಎಷ್ಟ್ ಚೆನ್ನಾಗಿ ನೀವು ಇಂಟರ್ವ್ಯೂ ಕೊಡಬಲ್ರಿ, ಇದನ್ನ ಯಾರು ನೋಡಲ್ಲ. ನೀವು ಪಾಸ್ ಆದ್ರೂ ಇಲ್ವೋ, ಇಷ್ಟೇ. ಸೊ ಅಕಸ್ಮಾತ್ ನೀವು ಪದೇ ಪದೇ ಫೇಲ್ ಆಗ್ತಾ ಇದೀರಿ ಅಂದ್ರೆ ದಯವಿಟ್ಟು ಸ್ವಲ್ಪ ಇದ್ರ ಕಡೆಗೆ ನೀವು ಫೋಕಸ್ ಮಾಡಬೇಕು. ಏನ್ ಮಾಡೋಣ ಸರ್, ನಿಮ್ ಬಳಿ ಯೂಟ್ಯೂಬ್ ಇದೆ, ನೀವು ನ್ಯೂಸ್ ಪೇಪರ್ ಓದ್ತೀರಿ, ಹೋಗ್ರಿ ಸಿಟಿಗಳಲ್ಲಿ ತಿರುಗಾಡ್ರಿ, ನೋಡ್ಕೊಡ್ರಿ, ಬದುಕನ್ನ ಕಟ್ಕೊಡ್ರಿ, ಇಷ್ಟೇ, ಬೇರೆ ಏನಿಲ್ಲ. ಯಾಕೆ ಈ ಸಮಸ್ಯೆ ನಾವ್ ಯಾಕೆ ಎದುರಿಸ್ತಾ ಇದೀವಿ ನೋಡಿ. ಯಾವ ತರ ಇತ್ತು ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ, 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಉಣ್ಣೋಕು ಕೂಡ ಗತಿ ಇರಲಿಲ್ಲ ಭಾರತಕ್ಕೆ. ಕಡು ಬಡವ ರಾಷ್ಟ್ರ ನಮ್ ದೇಶ. ಯಾಕೆ? ಬ್ರಿಟಿಷರು ನಮ್ ಸಂಪತ್ತೆಲ್ಲ ತಗೊಂಡು ಹೋಗಿದ್ರು. ಅವಾಗ ನಮ್ ದೇಶದಲ್ಲಿ ಇದ್ದಂತ ಮೊಟ್ಟ ಮೊದಲ ಗುರಿ ಏನು ಅಂತ ಅಂದ್ರೆ, ಎಲ್ರಿಗೂ ಮೊದಲು ಅನ್ನ ಕೊಡೋದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಗ್ರೀನ್ ರೆವಲ್ಯೂಷನ್ ಮಾಡ್ತಾರೆ, ಹಸಿರು ಕ್ರಾಂತಿ. ಅದಾದ್ಮೇಲೆ ಮುಂದೆ 1970-80ರ ದಶಕದಲ್ಲಿ ಏನಾಗತ್ತೆ, ಬ್ಯಾಂಕಿಂಗ್ ವ್ಯವಸ್ಥೆ ಡೆವಲಪ್ ಮಾಡ್ಲಾಗತ್ತೆ. 1990ರ ದಶಕದಲ್ಲಿ ಕಂಪ್ಯೂಟರ್ಗಳು ಬರುತ್ತೆ. ಸೊ ಯಾವಾಗ ಕಂಪ್ಯೂಟರ್ಗಳು ಬಂದು ನೋಡಿ, ಯಾರು ಡಿಗ್ರಿ ಮುಗಿಸ್ತಾರೆ ಎಲ್ರಿಗೂ ಜಾಬ್. ಡಿಗ್ರಿ ಮುಗಿತಂದ್ರೆ ಜಾಬ್. ಬಟ್ ಇವತ್ತು ಡಿಗ್ರಿ ಮುಗಿಸಿರೋರ ಸಂಖ್ಯೆ ಜಾಸ್ತಿ ಇದೆ ದೇಶದಲ್ಲಿ. 50ಕ್ಕಿಂತ ಹೆಚ್ಚಿನ ಪರ್ಸೆಂಟ್ ಯೂತ್ಸ್ ಇದಾರೆ ನಮ್ಮ ದೇಶದಲ್ಲಿ. ಸೊ ನೀವು ಬರೀ ಡಿಗ್ರಿ ಮಾಡಿದ್ದೀರಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಗೆ ಉದ್ಯೋಗ ಸಿಗಲ್ಲ. ನೀವು ಪ್ರಯತ್ನ ಪಡ್ಬೇಕಾಗತ್ತೆ, ನೀವು ಹುಡುಕ್ಬೇಕಾಗತ್ತೆ. ನಿಮ್ಮಲ್ಲಿ ಯಾವ ಸ್ಕಿಲ್ ಇದೆ ಆ ಸ್ಕಿಲ್ ಅನ್ನ ಬೆಳೆಸ್ಕೊಡ್ರಿ, ಹುಡುಕೊಡ್ರಿ. ಮತ್ತೆ ಏನಾಗತ್ತೆ ಒಂದೊಂದ್ಸಾರಿ ಜೀವನದಲ್ಲಿ, ಈಗ ನನ್ನೇ ತಗೊಳ್ರಿ, ನಾನೇನ್ ಅನ್ಕೊಂಡಿದ್ದೆ, ನನಗೆ ಕನಸು ಬಂದದ್ದು ನಾನು ಹೇಳ್ತಿದ್ದಾಗ 2009ರಲ್ಲಿ ನಾನು DCA ಆಗ್ಬೇಕು ಅನ್ಕೊಂಡಿದ್ದು. 2018ರಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು IAS ಮಾಡ್ಬೇಕಂತ. 2018ರಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ. ಇವತ್ತು 2026, ನನ್ನ ಕನಸಲ್ಲೇ ಇದೆ. ಬಟ್ ನಾನು ಇವತ್ತು ಕೋಚಿಂಗ್ ಕೊಡ್ತಾ ಇದ್ದೀನಿ ಅಂತ ನನಗೆ ದುಃಖ ಇಲ್ಲ, ನನಗೆ ಖುಷಿ ಇದೆ. ಇದರಲ್ಲಿ ನಾವು ರೆಡಿ ಮಾಡ್ತೀವಿ ನಮ್ಮ ಸ್ಟೂಡೆಂಟ್ಸ್ ಅನ್ನ. ನಿಜ ಹೇಳ್ತೀನಿ, ಈ ವರ್ಷ 8 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರಿಲಿಮ್ಸ್ ಪಾಸ್ ಮಾಡೋ ಸಾಮರ್ಥ್ಯ ಇದ್ರು, ಫೇಲ್ ಆಗಿದ್ದಾರೆ. ಅವ್ರು ಮುಂದಿನ ವರ್ಷ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಇದನ್ನ ಆಗಬೇಕು ನೋಡಿದ್ದೆ, ನಾನು ಇದನ್ನ ಆಗ್ಲಿಲ್ಲ ಅಂತ ಅಳಬಾರ್ದು, ದುಃಖ ಪಡಬಾರ್ದು, ಅಗತ್ಯ ಇಲ್ಲ. ಬದುಕು ಹೊಸ ಹೊಸ ಬದಲಾವಣೆ ತಂದು ಬಿಡುತ್ತೆ ನಮಗೆ. ಏನೇನೋ ಆಗ್ಬೇಕು ಅನ್ಕೊಂಡಿರೋರು ಏನೇನೋ ಆಗಿರ್ತಾರೆ. ಉದಾಹರಣೆಗಳಿದೆ ನಿಮ್ಗೆ ಸಾಕಷ್ಟು. ಓಕೆ, ನೀವು ಅಬ್ದುಲ್ ಕಲಾಂ ಅವ್ರು ನೋಡ್ಬೋದು, ಅವ್ರಿಗೆ ಜಸ್ಟ್ ಪೈಲಟ್ ಆಗ್ಬೇಕಂತ ಆಸೆ ಇತ್ತು, ವಿಜ್ಞಾನಿ ಆದ್ರೆ ಅವರು, ಹೌದಲ್ವಾ? ಸೊ ಹಾಗಾಗಿ ನೀವೇನೋ ಅನ್ಕೊಂಡಿದ್ರಿ, ಅದು ಆಗ್ಲಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಬೆಳೀರಿ ಅಷ್ಟೇ. ಸಚಿನ್ ತೆಂಡೂಲ್ಕರ್ ಅವರು ಬೌಲರ್ ಆಗ್ಬೇಕು ಅನ್ಕೊಂಡಿದ್ರು, ಬ್ಯಾಟ್ಸ್ಮನ್ ಆದ್ರು, ದೊಡ್ಡ ಬ್ಯಾಟ್ಸ್ಮನ್ ಆದ್ರು. ಕೆಲವೊಂದು ಎಕ್ಸಾಂಪಲ್ಸ್ ಅಷ್ಟೇ, ಅರ್ಥ ಆಯ್ತಾ? ಸೊ ಈ ತರ ನೀವು ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿರೋರು ಯಾವ ಸೀರಿಯಸ್ ಆಸ್ಪಿರೆಂಟ್ ಇದಿರಲ್ಲ, ನೀವು ಗ್ರೂಪ್ ಗಳನ್ನ ಮಾಡ್ಕೊಂಡು ಸ್ಟಡಿ ಮಾಡ್ರಿ. ಸ್ವಲ್ಪ ಪ್ಲಾನ್ ಬಿ ಕಡೆನೂ ಕೂಡ ಥಿಂಕ್ ಮಾಡ್ರಿ. ಇನ್ನೊಂದು, ಸ್ವಲ್ಪ SSC, CAPF, RBI ಇವರು ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಯಾರು UPSC ಓದಿರ್ತೀರಿ, ಸ್ವಲ್ಪ ಇವ್ರ ಕಡೆ ಅಂದ್ರೆ ಯಾವ ಟೈಮ್ ಅಲ್ಲಿ, ಅದನ್ನು ಕೂಡ ಹೇಳ್ತೀನಿ ನಾನು ನಿಮ್ಗೆ, ಯಾವ ಟೈಮ್ ಅಲ್ಲಿ ಅಟೆಂಡ್ ಮಾಡ್ರಿ ಅಂದ್ರೆ, ಇವುಗಳು ಬಂದ್ರೆ ಈ ಜೂನ್ ತಿಂಗಳಿನಿಂದ ಡಿಸೆಂಬರ್ ನಡುವೆ ಈ ಎಕ್ಸಾಮ್ ಗಳು ಏನಾದ್ರು ಕಂಡಕ್ಟ್ ಮಾಡಿದ್ರೆ ಸ್ವಲ್ಪ ಅಟೆಂಡ್ ಮಾಡ್ರಿ, ಹೋಗಿ, ಏನ್ ತಪ್ಪಿಲ್ಲ. ಇನ್ನು ಕರ್ನಾಟಕ ಸರ್ಕಾರದವ್ರು ಕೂಡ ಬಹಳಷ್ಟು ಕರೀತಾರೆ, ಸಾಧ್ಯ ಆದ್ರೆ ಅದನ್ನು ಬರೀರಿ, ಕ್ವಾಲಿಫೈ ಮಾಡ್ಕೊಡ್ರಿ. ಯಾರು ಈಗ 3-4 ವರ್ಷ ಕೂತಿದಿರಿ, ಟೈಮ್ ವೇಸ್ಟ್ ಆಗಿದೆ ನೀವು, ಅರ್ಥ ಆಯ್ತಾ? ಸೊ ಯಾರು 3-4 ವರ್ಷ ನೀವು ಈಗಾಗಲೇ ಓದ್ಕೊಂಡಿದ್ದೀರಿ, ಟೈಮ್ ವೇಸ್ಟ್ ಆಗಿದೆ, ನೀವು ಈ ಕಡೆನೂ ಕೂಡ ಫೋಕಸ್ ಮಾಡ್ಕೊಳ್ಬಹುದು, ಅರ್ಥ ಆಯ್ತಾ? ಇನ್ ಯಾರು ಬಿಗಿನರ್ಸ್ ಇದ್ದೀರಿ, ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಿ, ಹೌಸ್ ವೈಫ್ ಇದ್ದೀರಿ, ಜಾಬ್ ಹೋಲ್ಡರ್ಸ್ ಇದ್ದೀರಿ, ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಮೊದಲು
1.5 ವರ್ಷ ಬೇಕಾಗುತ್ತಾ ಇತ್ತು ಇಡೀ UPSC ತಯಾರಿಗೆ. ಬಟ್ 1 ವರ್ಷ ಇನ್ ಮುಂದೆ ಸಾಕಾಗಲ್ಲ, ಮಿನಿಮಮ್ 2 ವರ್ಷ ಬೇಕಾಗುತ್ತೆ. ಏನೋ 1.5 ವರ್ಷದಿಂದ 2 ವರ್ಷ ಯಾಕೆ ಏನಾಯ್ತು? 6 ತಿಂಗಳು ಜಾಸ್ತಿ ಆಯ್ತು. ಎಲ್ಲಿ ಜಾಸ್ತಿ ಆಯ್ತು? ಇದು ನಿಮ್ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಬೇಕಾಗುತ್ತೆ ಇಷ್ಟು ಟೈಮ್. ನೀವು ಕನ್ನಡ ಮೀಡಿಯಂನವ್ರು ಇದ್ರೆ, ಇಲ್ಲ ಇಂಗ್ಲಿಷ್ ಮೀಡಿಯಂ ಇದ್ರಿ ಅಂದ್ರೆ ಏನು ಕಷ್ಟ ಆಗಲ್ಲ. ಸೊ ಇದಿಷ್ಟು ನನ್ನ ಈ ಒಂದು ಎಕ್ಸಾಮ್ ನ ಬಗ್ಗೆ ಇರುವಂತ ಮಾಹಿತಿಗಳು. ಮತ್ತೆ ಒಬ್ಬ ಆಸ್ಪಿರೆಂಟ್ ಹೇಗಿರ್ಬೇಕು, ನಿಮ್ಮ ಮೈಂಡ್ ಸೆಟ್ ಮುಂದಿನ ವರ್ಷದ ಎಕ್ಸಾಮ್ಗೆ ಯಾವ ತರ ರೆಡಿ ಆಗ್ಬೇಕು ಅನ್ನುವಂತ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ನಿಮ್ಮ ಮುಂದಿನ ದಿನಗಳಲ್ಲಿ. ಇನ್ ಮುಂದೆ ಅಪ್ಡೇಟ್ ಇರ್ತೀವಿ ನಾವು. ರೆಡಿ ಆಗಿರ್ರಿ ಎಲ್ರು ಕೂಡ. ಯಾರು ಹೊಸದಾಗಿ ಯಾರಾದ್ರೂ ಇದನ್ನ ನೋಡ್ತಾ ಇದ್ರೆ ನಮ್ಮ ಆಫೀಸ್ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮನ್ನ. ಹೊಸ ಬ್ಯಾಚ್ ಇದೇ ಜೂನ್ 4ನೇ ತಾರೀಕಿಂದ ಆರಂಭ ಆಗ್ತಾ ಇದೆ. ಪ್ರತಿ ತಿಂಗಳು ಕೂಡ ಹೊಸ ಬ್ಯಾಚ್ ಅನ್ನು ಆರಂಭ ಮಾಡ್ತೀವಿ. ಇನ್ ಮುಂದೆ ನಾವು ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಗೈಡೆನ್ಸ್ ಕೊಡ್ತೀವಿ. ಈ ರೆಗ್ಯುಲರ್ ಟ್ರೆಡಿಷನಲ್ ಕೋಚಿಂಗ್ ಅನ್ನ ನಾವು ನಿಧಾನವಾಗಿ ಕಡಿಮೆ ಮಾಡಿ ಟೆಸ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಆಮೇಲೆ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ನ್ಯೂಸ್ ಪೇಪರ್ ಮೇಲೆ ಫೋಕಸ್ ಮಾಡಿ UPSC ಎಕ್ಸಾಮ್ ನ ಕ್ಲಿಯರ್ ಮಾಡೋ ತರ ನಾವು ರೆಡಿ ಮಾಡ್ತೀವಿ. ನಮ್ಮ ಕಡೆಯಿಂದ 100% ಎಫರ್ಟ್ ನಾವು ಕೊಡ್ತೀವಿ. ನಿಮ್ ಕಡೆಯಿಂದ 101% ಬರ್ಲಿ. ಏನ್ 101%? ನಾವೇನ್ ಅವತ್ತು ಕ್ಲಾಸ್ ಅಲ್ಲಿ ಟೀಚ್ ಮಾಡ್ತೀವಿ ನೋಡಿ, ಹೋಗಿ ಅವತ್ತಿಂದ ಅವತ್ತೇ ನೀವು ಓದ್ಬೇಕು. ಇದನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರ್ದು. 1 ರಿಂದ 2 ವರ್ಷ ಇದಕ್ಕೆ ಅಂತ ಟೈಮ್ ಕೊಡ್ಬೇಕು. ಆಮೇಲೆ ನಿಮ್ ಸ್ಕಿಲ್ಗಳನ್ನು ಕೂಡ ಡೆವಲಪ್ ಮಾಡ್ಕೊ ಹೋಗ್ಬೋದು. ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದಂತ ಅಂಶ. ನಿಮ್ಗೆ ಮತ್ತೇನಾದ್ರೂ ಡೌಟ್ಸ್ ಗಳಿದ್ರೆ, ಕನ್ಫ್ಯೂಷನ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ದಿರಿ. UPSC ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಅಂತ ಈ ಫೀಲ್ಡ್ ಅನ್ನ ಬಿಟ್ಟು ಓಡಿ ಹೋಗಬಾರ್ದು. ಬಟ್ 3 ವರ್ಷಕ್ಕಿಂತ ಜಾಸ್ತಿ ಆಗಿರೋರು ಸ್ವಲ್ಪ ಥಿಂಕ್ ಮಾಡ್ಬೇಕು. ಇವಾಗ 3-4 ವರ್ಷಕ್ಕಿಂತ ಜಾಸ್ತಿ ಯಾರಿದ್ದೀರಿ ಸ್ವಲ್ಪ ಥಿಂಕ್ ಮಾಡ್ರಿ. ಯಾಕಂದ್ರೆ ಇನ್ನೂ ನಾನು ಇದೇ ತರ ಹೋಗ್ತಾ ಹೋದ್ರೆ, ಇದೇ ತರ ಪ್ರಶ್ನೆಗಳು ಬರ್ತಾ ಹೋದ್ರೆ ಎಡವಬಾರ್ದು ಮುಂದೆ ಜೀವನದಲ್ಲಿ. ಕೆಲವೊಬ್ರು ಡಿಪ್ರೆಷನ್ ಹೋಗ್ಬಿಡ್ತಾರೆ 4-5 ವರ್ಷ ಇಲ್ಲೇ ಇದ್ದು. ಆ ತರ ಮಾಡಬಾರ್ದು. ಬಹಳಷ್ಟು ಅವಕಾಶಗಳು ಸಿಗುತ್ತೆ ನಿಮಗೆ. ಹುಡುಕ್ರಿ, ಹೊಸ ಎಕ್ಸ್ಟ್ರಾ ಬುಕ್ ಗಳನ್ನ ಓದ್ಕೊಡ್ರಿ. ಯೂಟ್ಯೂಬ್ ತುಂಬಾ ಒಳ್ಳೆ ಕಂಟೆಂಟ್ ಕೊಡುತ್ತೆ ನಿಮಗೆ, ಅಲ್ಲೆಲ್ಲ ನೋಡ್ಕೊಡ್ರಿ, ಯಶಸ್ವಿ ಆಗ್ರಿ. ಇದಿಷ್ಟು ನಮ್ ಸಲಹೆ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ.